ಇಟ್ ಫೀಸಿಬಲ್ ಅಂತ ಒಂದು ರಿಪೋರ್ಟ್ ಮಾಡಿಕೊಡಿ ಅಂತ ಹೇಳಿದ ದಿನ ಶುರುವಾದ ಚರ್ಚೆ ಇವತ್ತಿನ ತನಕನೂ ತುಂಬಾ ಬಿಸಿ ಬಿಸಿಯಾಗಿ ನಡೀತಾನೆ ಇದೆ. ತುಂಬಾ ಜನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಗೊತ್ತಾಗೋದಿಲ್ಲ. ಅದು ಎಲ್ಲ ಏನು ಕಾನೂನು ಎಲ್ರಿಗೂ ಒಂದೇ ಇದೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಹುತೇಕ ಒಂದೇ ಇದೆ, ದಟ್ ಈಸ್ ಕ್ರಿಮಿನಲ್ ಕೋಡ್. ಕ್ರಿಮಿನಲ್ ಕೋಡ್ ಇವತ್ತು ಎಲ್ರಿಗೂ ಒಂದೇ ರೀತಿ ಅಪ್ಲೈ ಆಗುತ್ತೆ. ಕೊಲೆ ಮಾಡೋನಿಗೆ ಒಂದೇ ಥರದ ಶಿಕ್ಷೆ, ರೇಪ್ ಮಾಡೋದನಿಗೆ ಒಂದೇ ಥರದ ಶಿಕ್ಷೆ, ಕಳ್ಳತನ ಮಾಡೋದನಿಗೆ ಒಂದೇ ಥರದ ಶಿಕ್ಷೆ. ಬಟ್ ಸಿವಿಲ್ ಕೋಡ್ಗಳನ್ನು ಪೂರ್ತಿಯಾಗಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಜನರಿಗೂ ಅಪ್ಲೈ ಆಗೋ ಥರ ಸಮಾನವಾಗಿ ಇದುವರೆಗೆ ನಾವು ಜಾರಿಗೆ ತಂದಿಲ್ಲ. ಇವತ್ತು ಆರ್ಟಿಕಲ್ 25, ಆರ್ಟಿಕಲ್ 14, ಆರ್ಟಿಕಲ್ 44 ಅಂತ ಈ ರೀತಿ ಬೇರೆ ಬೇರೆ ಸಂವಿಧಾನದ ಪರಿಚ್ಛೇದಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಆ ಥರದ ಚರ್ಚೆಗಳು ನಡೀತಿದೆ. ಸಂವಿಧಾನದ ಪರಿಚ್ಛೇದದಲ್ಲಿ ಎಲ್ಲ ಕಡೆ ಇರೋದು ಸಮಾನತೆಯ ಆಶಯ. ಸಮಾನತೆಯ ಆಶಯ ಇರುವಂತಹ ಸಂವಿಧಾನವನ್ನು ಇಟ್ಟುಕೊಂಡಿರುವ ಭಾರತದಲ್ಲಿ ಯಾಕೆ ಬೇರೆ ಬೇರೆ ಥರದ ಸಿವಿಲ್ ಕೋಡ್ಗಳಿವೆ? ಈ ಸಿವಿಲ್ ಕೋಡ್ ಅನ್ನೋದು ನಮ್ಮ ರಿಲಿಜಿಯಸ್ ಐಡೆಂಟಿಟಿ ಜೊತೆ ತಳಕು ಹಾಕೊಂಡ್ಬಿಟ್ಟಿದ್ಯಾ, ಹಾಗಾಗಿ ಈ ಥರದ ಡಿಬೇಟ್ಗಳು ನಡೀತಿದ್ಯಾ ಅನ್ನೋದು ಚರ್ಚೆ. ಈ ದೇಶದ ಅನೇಕ ಪಾಲಿಸಿಗಳನ್ನು ಫ್ರೇಮ್ ಮಾಡೋದ್ರಲ್ಲಿ ತುಂಬ ಪ್ರಭಾವವನ್ನು ಬೀರಿರುವಂತಹ ಲೆಫ್ಟಿಸ್ಟ್ ಐಡಿಯಾಲಜಿ ಮತ್ತು ಲೆಫ್ಟಿಸ್ಟ್ ಐಡಿಯಾಲಜಿಯ ಪ್ರಪೋನೆಂಟ್ಸ್ ಕಾಮನ್ ಸಿವಿಲ್ ಕೋಡ್ ವಿಚಾರದಲ್ಲಿ ಅಷ್ಟು ದೃಢತೆಯಿಂದ ಮಾತಾಡಿಲ್ಲ, ಗ್ಯಾರಂಟಿಯಿಂದ ಮಾತಾಡಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಅವ್ರು ಯಾವತ್ತೂ ಅಡ್ವೊಕೇಟ್ ಮಾಡಿಲ್ಲ. ಹಾಗಾಗಿ ಇವತ್ತೇನಾಗಿದೆ ಅಂತಂದ್ರೆ ಲೆಫ್ಟ್ ಇಟ್ಸ್ ಫೇಲ್ಡ್. ಬಲಪಂಥೀಯರು ಆ ಜಾಗವನ್ನು ತಗೊಂಡಿದ್ದಾರೆ. ಬಲಪಂಥೀಯರು ಈಕ್ವಾಲಿಟಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಲಪಂಥೀಯರು ಜೆಂಡರ್ ಈಕ್ವಾಲಿಟಿ, ಬಲಪಂಥೀಯರು ಸಮಾನತೆ, ಬಲಪಂಥೀಯರು ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಲೆಫ್ಟಿಸ್ಟ್ಸ್ ಪ್ರಾಬಬ್ಲಿ ಆರ್ ಫೀಲಿಂಗ್ ಲೆಫ್ಟ್ ಔಟ್. ಯಾಕೆ, ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ. ಎಂದಿನ ಹಾಗೆ ಇವತ್ತಿನ ನಮ್ಮ ಲೆಫ್ಟ್ ರೈಟ್ ನಡುವೆ ಕಾರ್ಯಕ್ರಮದಲ್ಲಿ ಒಂದು ವಿದ್ವಾಂಸರ ತಂಡವೇ ಇದೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಡಾಕ್ಟರ್ ವಾಮನಾಚಾರ್ಯ ಅವರು ಚಿರಪರಿಚಿತರು, ಬಿಜೆಪಿಯ ಮುಖಂಡರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅನ್ವರ್ ಅವರು, ಇವರು ಸಾದಿಯಾ ದವಾ ಕಾಲೇಜಿನ ಪ್ರಾಂಶುಪಾಲರು. ವೆಲ್ಕಮ್ ಟು ದಿಸ್ ಶೋ. ಓಮರ್ ಶರೀಫ್ ಅವರು ಸಾಮಾಜಿಕ ಕಾರ್ಯಕರ್ತರು. ವೆಲ್ಕಮ್ ಟು ದ ಶೋ. ರವಿಕೃಷ್ಣ ರೆಡ್ಡಿ ಅವರು ಸಾಮಾಜಿಕ ಕಾರ್ಯಕರ್ತರು. ವೆಲ್ಕಮ್ ಟು ದಿ ಶೋ. ಹೇಮಂತ್ ಪತ್ರಕರ್ತರು. ಬಲಪಂಥೀಯ ಚಿಂತನೆಗಳ ಪರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಪತ್ರಕರ್ತರು ಹೇಮಂತ್, ವೆಲ್ಕಮ್ ಟು ದಿ ಶೋ. ಯು ಭೂಪತಿ ಅವರು ವಕೀಲರು, ಕಾಂಗ್ರೆಸ್ಸಿನ ವಕ್ತಾರರು. ವೆಲ್ಕಮ್ ಟು ದಿ ಶೋ. ಮತ್ತು ಮನೀಶ್ ಮೋಕ್ಷಗುಂಡಂ ಅವರು ಯಂಗ್ ಇಂಡಿಯಾ ಫೋರಂನ ಮುಖಂಡರು, ಚಿಂತಕರು, ಪತ್ರಕರ್ತರು. ವೆಲ್ಕಮ್ ಟು ದಿ ಶೋ. ಮತ್ತು ವಿಕ್ರಮ್ ಪಡ್ಕೆ ವಕೀಲರು. ವೆಲ್ಕಮ್ ಟು ದಿ ಶೋ. ನಾನು ಮೊದಲು ಅನ್ವರ್ ಅವ್ರನ್ನೇ ಕೇಳಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನಿಮ್ಗೆ ಏನಾದ್ರು ಆಕ್ಷೇಪಗಳಿವೆಯಾ? ಇದ್ರೆ ಏನು? ಆರ್ಟಿಕಲ್ 15 ಎಂದ್ರೆ ರೈಟ್ ಟು ರಿಲಿಜಿಯನ್. ಆಕ್ಚುಲಿ ನಾವು ಇಂಡಿಯಾ ವಿವಿಧತೆಯಲ್ಲಿ ಏಕತೆಯನ್ನು ಪಾಲಿಸುವಂತಹ ಒಂದು ದೇಶ. ಅಂದ್ರೆ ಇಂತಹ ಒಂದು ಕಂಟ್ರಿ ನಾವು ದೇಶ ಎಲ್ಲಿ ವರ್ಡ್ ನೋಡಕ್ ಸಾಧ್ಯ ಇಲ್ಲ. ಅಂತಹ ಒಂದು ಕಂಟ್ರಿಲಿ ನಾವು ಇದ್ದಾಗ ಈಗ ಈ ವಿವಿಧತೆಯಲ್ಲಿ ಏಕತೆ ಇರುವಂತಹ ಈ ರೀತಿಯಂತಹ ರೈಟ್ ಟು ರಿಲಿಜಿಯನ್ಸ್ ಅಂತ ಆರ್ಟಿಕಲ್ ಇದೆ. ಅದರಲ್ಲಿ ಅದನ್ನ ಆಪೋಸಿಷನ್ ಆಗೀಗ, ಯಾಕೆಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೂ ಅವನೇ ಆದಂತಹ ರಿಲಿಜಿಯನ್ ಅವನು ಪಾರ್ಟಿಸಿಪೇಟ್ ಮಾಡಬಹುದಾಗಿದೆ, ಅದನ್ನ ಫಾಲೋ ಮಾಡೋಗಿದೆ. ಈಗ ಆ ರೀತಿ ಅಂತ ಏನೆಲ್ಲ ಅಂದ್ರೆ ಇಸ್ಲಾಮಿಕ್ ಶರೀಯತ್ ಅಂದ್ರೆ ಅದನ್ನ ಇಸ್ಲಾಂ ಧರ್ಮದಲ್ಲಿ ಏನೆಲ್ಲ ಶರೀಯತ್ ಅದನ್ನ ಫಾಲೋ ಮಾಡೋದು ಎಲ್ಲ ಪ್ರತಿಯೊಬ್ಬ ಮುಸ್ಲಿಮನ ಒಂದು ಕರ್ತವ್ಯ ಆಗಿದೆ. ಈಗ ಆ ಮುಸ್ಲಿಮನ ಕರ್ತವ್ಯದಂತಹ ಆ ವಿಷಯವನ್ನು ಈಗ ಏಕರೂಪ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೌಂಟರ್ ದಟ್ ನಿಮ್ಮ ರಿಲಿಜಿಯಸ್ ಐಡೆಂಟಿಟಿಯನ್ನ ಕಾಮನ್ ಸಿವಿಲ್ ಕೋಡ್ ಹಾಳು ಮಾಡೋದಿಲ್ಲ ಅಂತ ಒಂದು ವಾದ ಇದೆ. ಅಲ್ಲಿ ಕೋಟ್ ತುಫೈಲ್ ಅಹಮದ್, ಹೂ ಇಸ್ ಮಿಡ್ಲ್ ಈಸ್ಟ್ ಮೀಡಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಷಿಂಗ್ಟನ್ ನ ಪ್ರೊಫೆಸರ್, ಹೆಡ್ ಫೆಲೋ. ಅವ್ರು ಹೇಳೋದು ರಿಲಿಜಿಯಸ್ ಐಡೆಂಟಿಟಿ ಅಂದ್ರೇನು? ನನ್ನ ಬದುಕು, ನಾನು ಬದುಕೋ ಶೈಲಿ, ನಾನು ಹಾಕೋ ವೇಷಭೂಷಣ, ನಾನು ಗಡ್ಡ ಬಿಟ್ಕೋಬಹುದು, ಪೈಜಾಮ ಹಾಕೋಬಹುದು, ಕುರ್ತಾ ಹಾಕೋಬಹುದು, ನನಗೆ ಬೇಕಾದ ರೀತಿಯಲ್ಲಿ ಬದುಕಬಹುದು. ಆ ಐಡೆಂಟಿಟಿಗೆ ಕಾಮನ್ ಸಿವಿಲ್ ಕೋಡ್ ಧಕ್ಕೆ ಮಾಡೋದಿಲ್ಲ. ಕಾಮನ್ ಸಿವಿಲ್ ಕೋಡ್ ಈಸ್ ಎ ಸೆಟ್ ಆಫ್ ಲಾಸ್ ದಟ್ ಡಿಫೈನ್ಸ್ ಈಕ್ವಾಲಿಟಿ ಫಾರ್ ಎವ್ರಿ ಒನ್. ನೀವು ಅಂದ್ಕೊಂಡ್ರೆ ಇಸ್ಲಾಂ ಅನ್ನೋದು ನೀವು ಮಾಡ್ಕೊಂಡ್ರೆ ಅದರಿಂದ ಸೆಟ್ ಆಫ್ ರೂಲ್ಸ್, ಯಾರು ದೈವಿಕವಾದಂತ ಒಂದು ರೂಲ್ಸ್ ಅಂದ್ರೆ ಕುರ್ಆನ್, ಹದೀಸ್ ಮತ್ತೆ ಇಜ್ಮಾ ಈ ಅಂತಹ ಒಂದು ರೂಲ್ಸ್ ಅಂಡ್ ಸೆಟ್ ಆಫ್ ರೂಲ್ಸ್ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಫಾಲೋ ಮಾಡಿದ್ರೆ ಅದನ್ನ ಮುಸ್ಲಿಂ ಅಂದ್ರೆ ಮುಸ್ಲಿಂ ಅಂದ್ರೆ ಸಬ್ಮಿಟ್ ದ ವಿಲ್ ಟು ದ ಗಾಡ್. ಅಂದ್ರೆ ಗಾಡ್ ಅಂದ್ರೆ ದೈವಿಕ ಏನೆಲ್ಲ ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ಅದೇ ರೀತಿ ನಾವು ಫಾಲೋ ಮಾಡಬೇಕು. ಎಲ್ರಿಗೂ ಒಂದೇ ರೀತಿ ಕಾನೂನು ಬರುತ್ತೆ ಅಂದ್ರೆ ಯಾಕೆ ವಿರೋಧ ಬೇಕು? ಅಲ್ಲ, ಯಾಕೆಂದ್ರೆ ನಾವು ಆಸ್ ಎ ಮುಸ್ಲಿಂ ನಮ್ಗೆ ಮೈಂಡ್ ಪ್ರಿಫರೆನ್ಸ್ ಅಂದ್ರೆ ನಾವು ಮುಸ್ಲಿಂ ಅಂದ್ರೆ ಸಬ್ಮಿಟ್ ಅವರ್ ವಿಲ್, ನಮ್ದು ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಶರಿಯತ್ ಅಂದ್ರೆ ಈ ಶರಿಯಾ ಇಸ್ಲಾಮಿಕ್ ಶರಿಯಾ ಇದೆ ಅದನ್ನ ಫಾಲೋ ಮಾಡಲೇಬೇಕು. ನಮಗೆ ಕಡ್ಡಾಯವಾಗಿದೆ ಅದು. ಅದನ್ನ ನಾವು ಫಾಲೋ ಮಾಡಿದ್ರೆ ನಾವು ಇದು ವಿಲ್ ಡಿಬೇಟ್ ಇಟ್. ವಾಮನಾಚಾರ್ಯ ಅವರು ಏನೋ ಬರ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೀರಿ? ಇಲ್ಲ, ಹೇಳಿ.
ಅನ್ವರ್ ಅವರು ಹೇಳಿದ ವಿಷಯಕ್ಕೆ. ಅದು ಏನೋ ಕೇಳಿಸ್ಕೊಂಡಿದ್ದೇನೆ. ನನ್ನ ರಿಲಿಜಿಯಸ್ ಐಡೆಂಟಿಟಿಯನ್ನ ನೀವು ಯಾಕೆ ಹಾಳು ಮಾಡ್ತೀರಿ ನಿಮ್ಮ ಕಾಮನ್ ಸಿವಿಲ್ ಕೋಡ್ ತಗೊಂಬಂದು? ಹಾಗೆ ಎಲ್ಲರೂ ಅಂದ್ಕೊಂಡು ಕೂತಿದ್ರೆ ನೀವು ಭಾರತದ ಇತಿಹಾಸವನ್ನೇ ನೋಡಿ, ಹಿಂದೂಗಳ ಇತಿಹಾಸವನ್ನೇ ನೋಡಿ. 50-60 ವರ್ಷಗಳ ಹಿಂದೆ ಭಾರತದಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತು, ಬಾಲ್ಯ ವಿವಾಹ, ಆಮೇಲೆ ಹುಂಡಾ ಪದ್ಧತಿಗಳು, ಹೆಣ್ಣು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಇಲ್ಲದೆ ಇರೋದು, ಗಂಡಸರು 2, 3, 4 ಮದುವೆಗಳನ್ನು ಮಾಡ್ಕೊಳ್ಳೋದು, ಇದೇನು ಇಸ್ಲಾಂಗೆ ಇದ್ದದ್ದು ಅಂತಲ್ಲ. ಈ ತರದ ಅನಿಷ್ಟ ಪದ್ಧತಿಗಳು ಭಾರತದಲ್ಲಿ ಬೇಕಾದಷ್ಟಿದ್ದು. 50 ವರ್ಷಗಳಲ್ಲಿ ಸತತವಾದ ಬದಲಾವಣೆಗಳಿಂದ, ಕೆಲವು ಸಲ ನಿಯಮಗಳಿಂದ, ಯು ಹ್ಯಾವ್ ಟು ಮೇಕ್ ಲಾಸ್ ಟು ಮೇಕ್ ಪೀಪಲ್. ಇವತ್ತು ಒಬ್ಬನ ಮದುವೆ ಆಗಿ ಬಂದ ನಂತರ ಏನಂದ್ರೆ ಪರ್ಸನಲ್ ಲಾಗಳನ್ನ ಬೈ ಫೋರ್ಸ್ ನೀವು ಚೇಂಜ್ ಮಾಡಕ್ ಹೋದಾಗ ಯು ಆರ್ ಆಕ್ಚುಲಿ ಹರ್ಟಿಂಗ್ ದ ಮೋಸ್ಟ್ ಇಂಟಿಮೇಟ್ ಎಮೋಷನ್ ಆಫ್ ಎನ್ ಇಂಡಿವಿಜುವಲ್. ಎಲ್ಲಿ ಭಾರತಕ್ಕೆ ಇಂಟಿಮೇಟ್ ಅಂತ ಹರ್ಟ್ ಆಯ್ತಪ್ಪ? 50 ವರ್ಷದಲ್ಲಿ ಇಷ್ಟೊಂದು ಬದಲಾವಣೆಗಳಾದ ನಂತರ ಕೂಡ ನನಗೆ ಯಾವ ಹಿಂದೂಗಳು ಎದ್ದು ನಿಂತು ಇದನ್ನು ವಿರೋಧ ಮಾಡಿದ್ದು ಕಂಡಿಲ್ಲ. ಒಂದು ಸಮಾಜದಲ್ಲಿ ಇಕ್ವಾಲಿಟಿ ಬರಬೇಕು. ಈಗ ಇಸ್ಲಾಂನಲ್ಲಿ ಅವತ್ತು ಬಂದಂತ ನಿಯಮಗಳು ಅವತ್ತಿಗೆ ಅವಶ್ಯಕತೆ ಇದ್ದು ನಾನು ಒಪ್ತೇನೆ. ಯಾಕೆಂದ್ರೆ ಇಸ್ಲಾಂ ಉದಯಿಸಿದಾಗ ಮಿಡ್ಲ್ ಈಸ್ಟ್ ನಲ್ಲಿ, ಅರಬಸ್ಥಾನದಲ್ಲಿ ಇದ್ದಂತ ಪರಿಸ್ಥಿತಿಗಳನ್ನ ನೀವು ನೋಡಿ, ಅಲ್ಲಿದ್ದಾಗ ಟ್ರೈಬಲ್ ಗ್ರೂಪ್ಗಳು ತಮಗ್ ಬೇಕಾದಂತಹ ದೇವತೆಗಳನ್ನು ಇಟ್ಕೊಂಡು ಅವುಗಳನ್ನು ಪೂಜೆ ಮಾಡಿ ಆ ಹೆಸರಿನಲ್ಲಿ ಹೊಡೆದಾಟ ಮಾಡಿ ಸಾಯ್ತಿರುವಂತ ಪರಿಸ್ಥಿತಿಯಲ್ಲಿ ಪೈಗಂಬರರು ಒಬ್ಬ ಸಮಾಜ ಸುಧಾರಕರಾಗಿ ಜನರನ್ನು ಒಟ್ಟಿಗೆ ಸೇರಿಸಬೇಕು. ವಿವಿಧವಾದಂತ ಮೂರ್ತಿಗಳನ್ನು ಪೂಜೆ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ ಸ್ವರೂಪವೇ ಇಲ್ಲದಂತ, ಅಂದ್ರೆ ನಿರಾಕಾರವಾದಂತಹ ದೇವರನ್ನು ಪ್ರಾರ್ಥಿಸ್ರಿ ಅಂತ ಹೇಳಿಕೊಟ್ರು. ದಿನದಲ್ಲಿ 5 ಸಲ ಪ್ರಾರ್ಥಿಸ್ರಿ, ಒಮ್ಮೆಲ್ಲ, ಸತತವಾಗಿ ಅದ್ರ ಕಡೆಗೆ ಲಕ್ಷ್ಯ ಇರಲಿ. ಈ ವಿವಿಧವಾದಂತ ಮೂರ್ತಿಗಳು ಬೇಡ ಅಂದ್ರು. ಇವೆಲ್ಲವನ್ನು ಒಪ್ಕೊಳ್ಬೇಕು. ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರ ಹಿಂದೂಗಳ ಪರ್ಸನಲ್ ಲಾನ ನಾವು ಸುಧಾರಣೆ ಮಾಡಬಹುದಾದ್ರೆ ಮುಸ್ಲಿಂ ಪರ್ಸನಲ್ ಲಾಗಳನ್ನು ಸುಧಾರಣೆ ಮಾಡಬೇಕು, ದೇಶದ ಸಂವಿಧಾನಕ್ಕೆ ತಕ್ಕ ಹಾಗೆ. ಒಂದಿಷ್ಟು ವೈಶಿಷ್ಟ್ಯ ಅವ್ರ ಧರ್ಮದಲ್ಲಿ ಏನಿದೆ, ಅವ್ರ ಪೂಜಾ ಪದ್ಧತಿಗಳನ್ನು ನಿಶ್ಚಿತವಾಗಿ ಮಾಡಬೇಕು. ಭಾರತ ಇವತ್ತಿಗೂ ಸೆಕ್ಯುಲರ್ ಆಗಿ, ಇಂಡಿವಿಜುವಲ್ ಆಗಿ ಅವ್ರಿಗೇನ್ ಬೇಕೋ ಆ ಧರ್ಮಗಳನ್ನು ಪಾಲಿಸುವಂತ ನಾ ಸೆಕ್ಯುಲರ್ ಶಬ್ದನೂ ಉಪಯೋಗಿಸಲ್ಲ. ವೈವಿಧ್ಯಮಯವಾದಂತಹ ದೇಶ ಇರಬೇಕು. ರೈಟ್ ಟು ಪ್ರಾಕ್ಟೀಸ್ ಒನ್ಸ್ ರಿಲಿಜನ್ ಇದೆ. ರೈಟ್ ಟು ಪ್ರಾಕ್ಟೀಸ್ ಒನ್ ರಿಲಿಜನ್, ರೈಟ್ ಟು ಪ್ರಾಕ್ಟೀಸ್ ಅಂಡ್ ಪ್ರಾಪಗೇಟ್ ಒನ್ಸ್ ರಿಲಿಜನ್, ಆರ್ಟಿಕಲ್ 25 ಅದು ಆರ್ಟಿಕಲ್ 44 ಗೆ ಅಡ್ಡ ಬರ್ತಿದ್ಯಾ ಅನ್ನೋದು ನನ್ನ ಪ್ರಶ್ನೆ. ಆರ್ಟಿಕಲ್ 44 ಇದು ಯೂನಿಫಾರ್ಮ್ ಸಿವಿಲ್ ಕೋಡ್. ಖಂಡಿತವಾಗ್ಲೂ ಅಡ್ಡ ಬರುತ್ತೆ. ಬರುತ್ತೆ ನೋಡಿ, ಇಲ್ಲಿ ಇಟ್ ವಾಸ್ ಅ ವೆರಿ ವೆರಿ ಮೀಕ್ ಅಟೆಂಪ್ಟ್. ಸಂವಿಧಾನ ಬರೆದಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ ಹಾಕಿ, ಆರ್ಟಿಕಲ್ 44 ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ದಿ ಸ್ಟೇಟ್ ಎಂಡೆವರ್ ಶೆಲ್ ಎಂಡೆವರ್ ಅಂತ ಇದೆ, ಪ್ರಯತ್ನ ಮಾಡಿ ಅಂತಿದೆ. ಅಂದ್ರೆ ನೀವು ಅಲ್ಲಿ ಪ್ರಾಯಶಃ ಆ ಟೈಮಲ್ಲಿ ನಿಜವಾಗ್ಲೂ ಸೆಕ್ಯುಲರ್ ಭಾರತ ಇನ್ ದಿ ಕರೆಕ್ಟ್ ಕಾಂಟೆಕ್ಸ್ಟ್ ಸೆಕ್ಯುಲರ್ ಅಂತ ಯಾರಿಗೂ ಅನ್ಸಿರ್ಲಿಲ್ಲ. ಹಾಗಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಹೋಯ್ತು. ಆದ್ರೆ ಆಗ್ಬೇಕು ಅಂದ್ರೆ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ಬಂದಂತ ಒಂದು ಏನು ಫ್ರಾನ್ಸ್ ಅಲ್ಲಿ ಒಂದು ಪೋಲ್ ಮಾಡಿದ್ರು. ಫ್ರಾನ್ಸ್ ಅಲ್ಲಿ ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಯಾರೇ ನೊಂದುಕೊಂಡ್ರು ಫ್ರಾನ್ಸ್ ಅವ್ರನ್ನ ಸ್ವಾಗತ ಮಾಡುತ್ತೆ. ಮತ್ತೆ ಸೆಕ್ಯುಲರಿಸಮ್ನ ಒಂದು ತಂದೆ ಅಂತ ಫ್ರಾನ್ಸ್ಗೆ ಹೇಳ್ಬೋದು. ಅಲ್ಲಿ ಬೇಕಾದಷ್ಟು ಮುಸಲ್ಮಾನರು ವಲಸೆ ಬಂದಿದ್ದಾರೆ. ಈಗ ಐಸಿಸ್ ಪೀಡಿತರು ಬೇರೆ ಬೇರೆ ಜಾಗದಿಂದ ಬಹಳಷ್ಟು ಜನ ಬಂದಿದ್ದಾರೆ. ನಿನ್ನೆ ಇನ್ಸ್ಟಿಟ್ಯೂಟ್, ನನಗೆ ಸ್ಪೆಲ್ ಮಾಡಕ್ ಬರಲ್ಲ ಕರೆಕ್ಟ್, ಮೆಸ್ಟೆನೆ ಅಂತ ಒಂದು ಬಹಳ ದೊಡ್ಡ ಇನ್ಸ್ಟಿಟ್ಯೂಟ್ ಫ್ರಾನ್ಸ್ ಅಲ್ಲಿ, ಅವರು ಒಂದು ಪೋಲ್ ರಿಸಲ್ಟ್ ಆಚೆ ಮಾಡಿದ್ದಾರೆ. ಅದರಲ್ಲಿ 40% ಯಾರು ವಲಸೆ ಬಂದಂತ ಮುಸಲ್ಮಾನರಿದ್ದಾರೆ ಅವರು ನಿಮ್ಮ ಸೆಕ್ಯುಲರ್ ಲಾಸ್ ನಾವು ಒಪ್ಪೋದಿಲ್ಲ. ಇವ್ರು ಹೇಳ್ದಂಗೆ ಹೇಳಿದ್ರು, ನಮ್ದೊಂದು ಸೆಟ್ ಆಫ್ ಲಾಸ್ ಇದೆ, ಅದನ್ನ ಫಾಲೋವರ್ ಮಾಡೋರು ಮಾತ್ರ ಮುಸಲ್ಮಾನರು, ಅದನ್ನ ಬಿಟ್ಟು ಬೇರೆ ರೂಲ್ ನಾವು ಫಾಲೋ ಮಾಡಬೇಕು ಅಂತಂದ್ರೆ ಮುಸಲ್ಮಾನರಾಗಿ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ನೆನಪಿರ್ಬೋದು, ಫ್ರೆಂಚ್ ರೆವಲ್ಯೂಷನ್ ಇಡೀ ಪ್ರಪಂಚಕ್ಕೆ ಸೆಕ್ಯುಲರಿಸಂ ಏನು ಅಂತ ತೋರಿಸಿದಂತ ಒಂದು ರಾಷ್ಟ್ರ. ಅಲ್ಲಿ ಕೂಡ ಯಾರು ಹೊಸದಾಗಿ ಬಂದಿರುವಂತ ವಲಸೆ ಬಂದಿರುವಂತ ಮುಸಲ್ಮಾನರು ಇದ್ದಾರೆ, ರೆಫ್ಯೂಜೀಸ್ ಆಗಿ ಬಂದಿದ್ದಾರೆ, ಅವರು ಈ ಲಾಸ್ ನಾವು ಒಪ್ಪೋದಿಲ್ಲ, ಶರಿಯಾ ಲಾಸ್ ಮಾತ್ರ ನಾವು ಒಪ್ತೀವಿ ಅಂತ ಹೇಳಿ ನಿನ್ನೆ ಪೋಲ್ ರಿಸಲ್ಟ್ಸ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಭಾರತದಲ್ಲೂ ಕೂಡ ಏನ್ ಈ ಸೆಕ್ಯುಲರಿಸಂ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಿ, ನೀವು ದಿ ರೈಟ್ ಕ್ವೆಶ್ಚನ್ ಏನಂತಂದ್ರೆ, ಈಸ್ ಇಂಡಿಯಾ ಟ್ರೂಲಿ ಸೆಕ್ಯುಲರ್ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ನಿಜವಾಗ್ಲೂ ದ ಮೋಸ್ಟ್ ಅಬ್ಯೂಸ್ಡ್ ಕಾನ್ಸೆಪ್ಟ್ ಅಂಡ್ ವರ್ಡ್ ಇನ್ ಇಂಡಿಯಾ ಇಸ್ ಸೆಕ್ಯುಲರಿಸಂ. ಅಬ್ಸಲ್ಯೂಟ್ಲಿ ರೈಟ್. ಸೊ ಇದೇನ್ ನಿಜವಾದ ಸೆಕ್ಯುಲರ್ ಕಂಟ್ರಿ ಬೈ ಎವ್ರಿವನ್ ಬೈ ದ ಲೆಫ್ಟ್ ಆಸ್ ವೆಲ್ ಆಸ್ ದಿ ರೈಟ್. ಐಡಿಯಾಲಜಿಕಲಿ ಹೇಳಕ್ಕಿನ್ನ ಪ್ರಾಯಶಃ ಇಂಡಿಯಾ ಇಸ್ ನಾಟ್ ರೈಟ್ ನೌ ಟ್ರೂಲಿ ಸೆಕ್ಯುಲರ್. ಯಾಕೆ ಅಂತಂದ್ರೆ ಇಲ್ಲಿ ಎಲ್ರಿಗೂ ತಮ್ಮ ತಮ್ಮ ಗುಂಪಲ್ಲಿ ಹಾಗಿರುವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಗೆ ಇದು ಸಮಯ ಅಲ್ಲ.
ಇಲ್ಲ till you become truly secular, ಇಲ್ಲಿ you cannot have ECC. ಬಹಳ ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ತಮ್ಮ ಏನು ಧರ್ಮಗಳಲ್ಲಿ ರಿಲಿಜಿಯನ್ಗಳಲ್ಲಿ ಮಾತಾಡಿ ಬೇಕೋ ಬೇಡವೋ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಇನ್ಫ್ಯಾಕ್ಟ್ ಇಸ್ಲಾಂ ಅಲ್ಲಿ ಏನು ಫಿಕ್ ಮಾಡಬಹುದು, ಇಜ್ತಿಹಾದ್ ಮಾಡಬಹುದು, ಎಲ್ಲ ಡಿಸ್ಕಸ್ ಮಾಡಿ ಬೇಕೋ ಬೇಡವೋ ಅಂತ ಅವರೇ ಡಿಸಿಷನ್ ತಗೋಬಹುದು. ಇದೇನು ಸರ್ಕಾರ ಮಾಡಬೇಕು ಅಂತ ಯಾರು ಹೇಳ್ತಾ ಇಲ್ಲ ಇಲ್ಲಿ. So instead of by law, let the community decide for itself. Absolutely. Then it will be secular also and religious also. ಏನ್ ಸರ್? ಹೇಮಂತ್, ಯೂನಿಫಾರ್ಮ್ ಸಿವಿಲ್ welcome ಕೋಡ್ to ಡಿಸ್ಕಷನ್ Ahmad Sharif. ಯಾಕೆ ಬಂದಿದೆ? ಹೂ ಹ್ಯಾಸ್ ಮೋಟೆಡ್ ದ ಐಡಿಯಾ? ಸಿ, ಆಸ್ ಜರ್ನಲಿಸ್ಟ್ ವಿ ನೋ ವಿ ಶುಡ್ ಮೇಕ್ ಥಿಂಗ್ಸ್ ಸಿಂಪಲ್, ರೈಟ್ ಸಿಂಪಲ್, ಮೇಕ್ ಇಟ್ ಲುಕ್ ಸಿಂಪಲ್. ಯಾರ ಮುಸಲ್ಮಾನ ಹೆಣ್ಮಕ್ಳು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಕೊಟ್ಟರು, ನಮ್ಗೆ ತಲಾಕ್ ಬೇಡ ಅಂತಂದ್ರು, ಪಾಲಿಗಮಿ ಬೇಡ ಅಂತಂದ್ರು. ಇದಕ್ಕೆ ಅವರು ನೋಟಿಸ್ ಕೊಟ್ಟಿದ್ದಾರೆ, ಸುಮಾರು ಜನ ನೋಟಿಸ್ ಕೊಟ್ಟರು. ಗವರ್ಮೆಂಟ್ ಆಫ್ ಇಂಡಿಯಾ ಫೈಲ್ಡ್ ಎ ಪಿಟಿಷನ್ ಸೇಯಿಂಗ್ ದಟ್ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಎ ಲಾ, ಇಟ್ ಇಸ್ ನಾಟ್ ಎ ರೂಲ್ಸ್. ಇದು ಗೆಜೆಟ್ ಆಗಿಲ್ಲ ಇದು. ಈಗ ಎರಡು ಬೇರೆ ಬೇರೆ ಅಂತ ವೆಂಕಯ್ಯ ನಾಯ್ಡು ಅವರು ಹೇಳಿದ್ದಾರೆ. ಡೋಂಟ್ ಕನ್ಫ್ಯೂಸ್ ಟ್ರಿಪಲ್ ತಲಾಕ್ ವಿತ್ ಯೂನಿಫಾರ್ಮ್ ಸಿವಿಲ್ ಕೋಡ್, ದೇ ಆರ್ ಟು ಸೆಪರೇಟ್ ಇಶ್ಯೂಸ್. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಇವ್ರು ಹೇಳ್ದಂಗೆ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ ಸಪ್ರೆಸ್ ಯುವರ್ ವೆರಿ, ಸಜೆಸ್ಟ್ ಯುವರ್ ಫಾಲ್ಸಿ ಅಂತ, ಸಪ್ರೆಸ್ ದ ಟ್ರೂತ್, ಸಜೆಸ್ಟ್ ದಿ ಫಾಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದು ಇಲ್ವೋ ಅದು ಇದೆ ಅಂತ ಹೇಳೋದು, ಯಾವ್ದು ಇಲ್ವೋ ಅದನ್ನ ಇದೆ ಅಂತ ಹೇಳೋದು, ಯಾವ್ದು ಇದೆಯೋ ಅದನ್ನ ಮುಚ್ಚಿಡೋದು. ಇದು ದಿಸ್ ಇಸ್ ಎ ವೆರಿ ಕ್ಲವರ್ ಟ್ಯಾಕ್ಟಿಕ್ಸ್. ತುಂಬಾ ಒಗಟಾಗಿ ಮಾತಾಡ್ತಾರೆ. ವೆರಿ ಕ್ಲವರ್ ಟ್ಯಾಕ್ಟಿಕ್ಸ್. ಒಗ್ದಲ್ಲ, ಯು ಹ್ಯಾವ್ ಟು ಬಿ ಓಪನ್. ಯಾವ್ದಿದೆ ಯಾವ್ದಿಲ್ಲ ಅಂತ ಹೇಳ್ತಾರೆ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಶ್ಯೂ ಇದೆಯಾ ಈಗ? ಇಲ್ಲ ಅಂತೀರ ನೀವು? ಮೇಡ್ ಅನ್ ಇಶ್ಯೂ ಬಿಕಾಸ್ ಯಾಕೆ? It's made an issue by whom? Union Law Ministry has asked Law Commission to test the feasibility of this controversy or dispute has arisen because of the petition filed by the Government of India to Supreme Court, not Law Commission. ಲಾ ಕಮಿಷನ್ ನ ಕೇಳಿದೆ. ಲಾ ಕಮಿಷನ್ ಲಾಸ್ಟ್ ಜುಲೈನಲ್ಲಿ ಯೂನಿಯನ್ ಲಾ ಮಿನಿಸ್ಟ್ರಿ ಕೇಳಿದೆ, ಇದು ಫೀಸಿಬಿಲಿಟಿ ಸ್ಟಡಿ ಮಾಡಿ ಕೊಡಿ ಅಂತ ಹೇಳಿ, ಫೀಡ್ಬ್ಯಾಕ್ ತಗೊಳ್ಳಿ ಅಂತ ಹೇಳಿದೆ. ಲಾ ಕಮಿಷನ್ ಶುರು ಮಾಡಿದೆ, ಫೀಡ್ಬ್ಯಾಕ್ ಮೆಕಾನಿಸಮ್ ಶುರು ಮಾಡಿದೆ. ಚರ್ಚೆ ಮುಂದುವರೆಸೋಣ. ಒಂದು ಸಣ್ಣ ವಿರಾಮ. ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆ ಬರ್ತಾ ಇದ್ದ ಹಾಗೆ ಇದೊಂದು ಹಿಂದೂ ಮುಸ್ಲಿಂ ಚರ್ಚೆ ಏನೋ ಅಂತ ಅನ್ನಿಸ್ಬಿಡುತ್ತೆ. ಆ ಥರದ ಪ್ರಶ್ನೆ ಬರುತ್ತೆ. ನಾನು ಉಮರ್ ಶರೀಫ್ ಅವ್ರನ್ನ ಕೇಳ್ತೀನಿ, ಯಾಕೆ ಹೀಗೆ? ಯೂನಿಫಾರ್ಮ್ ಸಿವಿಲ್ ಕೋಡ್ ಇಶ್ಯೂ ಬರ್ತಾ ಇದ್ದ ಹಾಗೆ ಇದು ಮುಸ್ಲಿಮರ ವಿರುದ್ಧ ಬಳಸ್ತಾ ಇರೋ ಅಸ್ತ್ರ ಏನೋ ಅನ್ನೋ ಥರದ ಒಂದು ಚರ್ಚೆ ಶುರು ಆಗ್ಬಿಡುತ್ತೆ. ಇದಿಟ್ ಆಂಟಿ ಮುಸ್ಲಿಂ? ಇದು ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಆಗಿದೆ. ಇವತ್ತಿಗೆ ನಾನು ಒಂದು ರಿಪೋರ್ಟ್ ನೋಡ್ತಿದ್ದೆ, ಒಂದು ಇಂಟರ್ವ್ಯೂ. ಜಫರ್ ಸರೇಶ್ವಲ ನಮ್ಗೆ ಗೊತ್ತಿರಬೇಕು, ಬಿಜೆಪಿ ಅವರ ವೆರಿ ಕ್ಲೋಸ್ ಫ್ರೆಂಡ್. ಮುಸ್ಲಿಂ ಮಿರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅವರು ಹೇಳಿದ್ದಾರೆ, ಯಾತಕ್ಕೋಸ್ಕರ ಮುಸ್ಲಿಮ್ಸ್ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಮುಸ್ಲಿಮ್ಸ್ ಏನಕ್ಕೆ ನೀವು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಿದ್ರ? ಈ ವಿಚಾರ ಬಗ್ಗೆ 1972 ನಲ್ಲಿ ಗೋಲ್ವಲ್ಕರ್ ಅವರು ಆರ್ಗನೈಸರ್ ಎಂಬ ಮ್ಯಾಗಝಿನ್ಗೆ ಬಂದು, ಮಾಲ್ಖಾನಿ ಎಂಬ KR ಮಾಲ್ಖಾನಿ ಅವರ ಒಬ್ಬ ಎಡಿಟರ್ ಅವರು ಬಂದು ಇಂಟರ್ವ್ಯೂ ಮಾಡುವಾಗ ಅವರ ಹೇಳಿಕೆ ಏನಾಗಿದೆ ಅಂದ್ರೆ, ಎಂದೆಂದಿಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಂಡಿಯಾಗೆ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಡೈವರ್ಸಿಟಿ, ಅನೇಕತೆಯನ್ನು ನೋಡುವಂತ ಒಂದು ಜಾಗವಾಗಿದೆ ಇಂಡಿಯಾ. ಇಲ್ಲಿ ನೀವು ಇದರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಡಿ ಅಂತ ಗೋಲ್ವಲ್ಕರ್ ಹೇಳಿದ್ದಾರೆ ಅಂತ ಆರ್ಗನೈಸರ್ ನಲ್ಲಿ ಈ ಮಾತನ್ನು ಅಲ್ಲಿ ರಿಜಿಸ್ಟರ್ ಆಗಿದೆ. ಇಟ್ ಇಸ್ ರೆಕಾರ್ಡೆಡ್ ನ್ಯೂಸ್. ಇದನ್ನ ಇವತ್ತಿಗೆ ಹೇಳಿದ್ದಾರೆ. ಎರಡನೇ ವಿಚಾರ ಏನಂದ್ರೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಂಬ ಒಂದು ಪ್ರಾವಿಷನ್ ಇದೆ. ಈ ಪ್ರಾವಿಷನ್ ಮೂಲಕ ಇನ್ಕಮ್ ಟ್ಯಾಕ್ಸ್ ಕನ್ಸೆಷನ್ ಸಿಗ್ತಿದೆ ಹಿಂದೂ ಫ್ಯಾಮಿಲೀಸ್ಗೆ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರೆ ಇದು ಕೂಡ ನಾಶವಾಗುತ್ತೆ. ಇದು ಕೂಡ ನಾಟ್ ಮುಸ್ಲಿಂ ಓರಿಯೆಂಟೆಡ್ ಟಾರ್ಗೆಟೆಡ್ ಕೋಡ್ ಅಲ್ಲ. ಇದು ಮುಸ್ಲಿಂ ಹೈಲೈಟ್ ಮಾಡುವಂತ ಒಂದು ಟಾಪಿಕ್ ಇಲ್ಲ. ಇದರ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರೆ ಇಫ್ ಒನ್ ಗೋಸ್ ಇನ್ ಟು ಡೆಪ್ತ್ ಎಷ್ಟೋ ವಿಚಾರಗಳು ಆಚೆ ಬರುತ್ತೆ. ಈಗಾಗಲೇ ಸತಿ ಬಗ್ಗೆ ಮಾತಾಡಿದ್ರು. ಈ ಒಂದು ಕೆಲವು ವರ್ಷ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಿದ್ದಂಗೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವ್ರು ಯಾಕೆ ಹಾಗೆ ಅಷ್ಟು ಆವೇಶ ಬಂದವರ ತರ ಮಾತಾಡ್ತಾರೆ? ವಿರೋಧ ಫ್ರೀಡಮ್ ಆಲ್ಸೋ ಗೆಟಿಂಗ್ ಹರ್ಟೆಡ್. ಸೊ ನಮ್ದೇನ್ ರೈಟ್ಸ್ ಇದೆ ಅದು ನಮ್ಗೆ ಹರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ದಟ್. ಅದಕ್ಕೋಸ್ಕರ ಉಮರ್ ಶರೀಫ್ ಅವರು ಹೇಳ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ಆಂಟಿ ಮುಸ್ಲಿಂ. ವಿ ಆರ್ ಗೆಟಿಂಗ್ ಎಫೆಕ್ಟೆಡ್ ಎಂಬುದು ಇದೆ, ಬಟ್ ವಿ ಆರ್ ನಾಟ್ ದಿ ಓನ್ಲಿ ಪ್ರೈಮ್ ಟಾರ್ಗೆಟ್ ಎಂಬ ಕರ್ನಾಟಕ ಜನತೆಗೆ ಐ ವಾಂಟ್ ಟು ಬ್ರಿಂಗ್ ಒನ್ ಇನ್ಫಾರ್ಮೇಶನ್.
ನಿನ್ನೆ ಖುತುಬಾಲಿ ಕರ್ನಾಟಕ, ನಂಗೆ ಬೇರೆ ಕಡೆ ಗೊತ್ತಿಲ್ಲ, ವಾಟ್ ಇಸ್ ಖುತ್ಬಾ ನಮ್ ಜನತೆ ಗೊತ್ತಿಲ್ಲದೆ ಇರ್ಬೋದು. ಏನು ಫ್ರೈಡೆ ನಮಾಜ್ ಆಗತ್ತೆ, ಅದಾದ್ಮೇಲೆ ಒಂದು ಬಯಾನ್ ಕೊಡ್ತಾರೆ, ಒಂದು ಇನ್ಫ್ಯಾಕ್ಟ್ ಅದು 2 ಇದು ಕಡಿಮೆ ಓದ್ತಾರೆ, ಹೌದಾ, ಓದಿ ಅದಕ್ಕೆ ಜಾಗ ಮಾಡಿಕೊಟ್ಟು 15-20 ನಿಮಿಷ ಮುಸಲ್ಮಾನರಲ್ಲಿ ಉಲೇಮಾ ಯಾರಲ್ಲಿ ಇರ್ತಾರೆ ಇಮಾಮ್ರು, ಅವ್ರು ಖುತ್ಬಾ ಅಂತ ಹೇಳಿ ಒಂದು ಬಯಾನ್ ಅಂತ ಹೇಳ್ತಾರೆ, ಡಿಸ್ಕಷನ್ ಒಂದಷ್ಟು ಸ್ಪೀಚ್ ತರ ಕೊಡ್ತಾರೆ. ನಿನ್ನೆ ಸಂದೇಶದಲ್ಲಿ ಇಡೀ ಕರ್ನಾಟಕ ಜನತೆಗೆ ನೀವು ಡೈರೆಕ್ಟ್ ಆಗಿ ಸರ್ಕಾರ ಕಳಿಸಿರುವಂತ ಕ್ವೆಶ್ಚನರ್ ಫಿಲ್ ಮಾಡಬೇಡಿ ಅಂತ ಯಾಕೆ ಹೇಳಿದ್ರು? ಇಡೀ ಕರ್ನಾಟಕ ಮಸೀದಿಗಳಲ್ಲಿ ಇದು ಯಾಕೆ ನಡೀತಾ ಇದೆ? ಇಲ್ಲಿ ಒಳಗಡೆ ಎಲ್ಲೋ ದ ಪೀಪಲ್ ವಾಂಟ್ ಚೇಂಜ್, ಮುಸ್ಲಿಮ್ಸ್ ವಾಂಟ್ ಚೇಂಜ್, ದಿ ಆಕ್ಚುಯಲ್ ಇಂಡಿವಿಜುವಲ್ಸ್ ವಾಂಟ್ ಚೇಂಜ್, ಬಟ್ ದಿ ಉಲೇಮಾ ಡಸಂಟ್ ವಾಂಟ್ ಚೇಂಜ್. ಅಲ್ಲಿರುವಂತ ಯಾರು ಏನು ಸಮಾಜ ನಡೆಸ್ತಾ ಇದ್ದಾರೆ ಅವರಿಗೆ ಆ ಚೇಂಜ್. ನಾನು ಒಂದು ಮಾತು ಹೇಳ್ತೀನಿ. ಫಸ್ಟ್ ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ನನ್ನ ಹೇಳಿಕೆ ಏನಿತ್ತು ಅಂದ್ರೆ, ಇಟ್ ಈಸ್ ನಾಟ್ ಅ ಮ್ಯಾಟರ್ ಕನ್ಸರ್ನಿಂಗ್ ಓನ್ಲಿ ಟು ದ ಮುಸ್ಲಿಂ ಕಮ್ಯುನಿಟಿ. ಆದ್ರೆ ಈವನ್ ದ ಮುಸ್ಲಿಂ ಕಮ್ಯುನಿಟಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ. ನಮಗೂ ಕೂಡ ಇದು ಅಫೆಕ್ಟ್ ಆಗತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ಡಿಫಿನೇಷನ್ ಮಾಡ್ಕೊಂಡಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಅದರ ಅಪ್ಲಿಕೇಶನ್ ಅಲ್ಲಿ ಏನಾಗತ್ತೆ, ಏನು ಅದರ ಮ್ಯಾರೇಜ್ ನಲ್ಲಿ ಬದಲಾವಣೆ ತರಿಸ್ತೀರಾ, ಇಲ್ಲ ಡಿವೋರ್ಸ್ ಮ್ಯಾರೇಜ್, ಇಟ್ ರಿಲೇಟ್ಸ್ ಟು ಇನ್ಹೆರಿಟೆನ್ಸ್, ಎಲ್ಲದ್ರಲ್ಲೂ ಬರುತ್ತೆ, ಡಿಫರೆನ್ಸ್ ಬಂದೇ ಬರುತ್ತೆ. ನೋಡಿ, ನಾನು ಇವಾಗ ಒಬ್ಬ ಲಾಯರ್ ಹತ್ರ ಮಾತಾಡ್ತಿದ್ದೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಆಕ್ಟಿವೇಟ್ ಆದ್ರೆ ಎಷ್ಟರ ಮಟ್ಟಿಗೆ ಚೇಂಜಸ್ ಬರಬಹುದಂತ. ಅವರಲ್ಲಿ ನಾವು ಹುಟ್ಟಿದಿಂದ ನಾವು ಸಾಯೋವರೆಗೂ ನಮ್ಮಲ್ಲಿ ಎಷ್ಟು ರೂಲ್ಸ್ ಇದೆ ಪರ್ಸನಲ್ ಲೈಫ್ ನಲ್ಲಿ, ಇದರ ಬಗ್ಗೆ ಎಲ್ಲ ಬಗ್ಗೆನೂ ಅವ್ರು ಇನ್ವಾಲ್ವ್ ಆಗ್ಬೇಕಾಗಿರುತ್ತೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಅಲ್ಲ, ನೀವು ನಮಾಜ್ ಮಾಡ್ಕೊಳ್ಳೋ ರೀತಿಗೆ ಅಡ್ಡಿ ಬರೋದಿಲ್ಲ, ನೀವು ಹಬ್ಬ ಮಾಡೋ ರೀತಿಗೆ ಅಡ್ಡಿ ಬರಲ್ಲ, ನೀವು ಮನೇಲಿ ಹೇಗೆ ಬದುಕ್ತೀರಿ ಅನ್ನೋ ರೀತಿಗೆ ಅಡ್ಡಿ ಬರೋದಿಲ್ಲ. ಮದುವೆನಲ್ಲಿ ಟ್ರಿಪಲ್ ತಲಾಕ್ ಇದೆ, ನಿಶ್ಯು ಪಾಲಿಗ್ಯಾಮಿ ಇದೆ, ಟ್ರಿಪಲ್ ತಲಾಕ್ ಇದೆ. ಎರಡು ಇಶ್ಯೂ ನಾವು ಸೆಪರೇಟ್ ಆಗಿ ಮಾತಾಡ್ಬೇಕಂದ್ರೆ ಅದು ಸೆಪರೇಟ್ ಆಗಿ ಒಂದು ಟಾಪಿಕ್ ಇರಬೇಕು. ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಒಂದೊಂದು ಟಾಪಿಕ್ ಸೆಪರೇಟ್ ಆಗಿ ಮಾತಾಡುವಂತ ಮಾಡಕ್ ಹೊಟ್ಟಿದ್ದಾರೆ ಅಂತ ಯಾಕೆ ಅನ್ಕೋಬೇಕು? ಇಟ್ ಇಸ್ ನಾಟ್, ಆಕ್ಚುಲಿ ಇಟ್ ಇಸ್ ನಾಟ್. ಸಿ, ಐ ಹ್ಯಾಡ್ ಎ ಚಾನ್ಸ್ ಟು ಟಾಕ್ ವಿತ್ ಎವ್ರಿಥಿಂಗ್ ಇಸ್ ಕವರ್ಡ್. ಒಂದೊಂದು ಟಾಪಿಕ್ ಸೆಪರೇಟ್ ಆಗಿ ಮಾತಾಡುವಂತ ಮಾಡಕ್ ಹೊಟ್ಟಿದ್ದಾರೆ ಅಂತ ಯಾಕೆ ಅನ್ಕೋಬೇಕು? ಇಟ್ ಇಸ್ ನಾಟ್, ಆಕ್ಚುಲಿ ಇಟ್ ಇಸ್ ನಾಟ್. ಸಿ, ಐ ಹ್ಯಾಡ್ ಎ ಚಾನ್ಸ್ ಟು ಟಾಕ್ ವಿತ್ ದಿನೇಶ್ ಗೋಸ್ವಾಮಿ, ಯೂನಿಯನ್ ಲಾ ಮಿನಿಸ್ಟರ್. ಅಲ್ಲಿ ಹೇಳ್ತಾರೆ, ಕಲಿಂಗ ಎಕನಾಮಿಕಲ್ ಕ್ರಿಶ್ಚಿಯನ್ ಸೆಂಟರ್ ಆಲ್ಸೋ ಎಲ್ಲ ಕ್ರೋಢೀಕರಿಸಿ ಒಂದ್ಸತಿ ಸ್ಟಡಿ ಮಾಡಿ ಅದನ್ನ ಒಂದು ರಿಫಾರ್ಮ್ಸ್ ನೋಡಿ. ಇಟ್ಸ್ ಅ ಮಾಡರ್ನ್ ಕೋಡ್, ಇಟ್ಸ್ ಅ ಮಾಡರ್ನ್ ಕೋಡ್, ಮೋಸ್ಟ್ ಮಾಡರ್ನ್ ಕೋಡ್ ಆಗ್ಬೇಕು. ಇಲ್ಲದೆ ಇದ್ರೆ ಹಂಗ ಆಗ್ಬೇಕು. ಡಿಬೇಟ್ ನೋಡಿ. ನಮ್ಮಲ್ಲಿ ಎಲ್ಲಾ ಧರ್ಮಗಳನ್ನ ಸಮಾನ ರೀತಿಯಲ್ಲಿ ನಾವು ಟ್ರೀಟ್ ಮಾಡುವಂತ ನಮ್ಮ ವ್ಯವಸ್ಥೆ ಇದೆ. ಒಂದು, ಈಗ ಈ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ, ನನ್ನ ಪ್ರಶ್ನೆ ಏನು ಅಂದ್ರೆ, ಕಾಮನ್ ಸಿವಿಲ್ ಕೋಡ್ ಇಲ್ದೇನೆ ಈಗ ವೈಯಕ್ತಿಕ ಕಾನೂನುಗಳು ಹಿಂದೂಗಳಿಗೆ, ಕ್ರಿಶ್ಚಿಯನ್ಗೆ, ಮುಸಲ್ಮಾನರಿಗೆ ಪ್ರತ್ಯೇಕ ಕಾನೂನುಗಳಿದ್ದೂ ಕೂಡ ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಏನಾದ್ರು ಧಕ್ಕೆ ಆಗಿದೆಯಾ? ಏನೂ ಆಗಿಲ್ವಲ್ಲ? ಆಗಬಹುದಲ್ಲ, ಅಸಮಾಧಾನಗಳ ಸೃಷ್ಟಿ ಆಗಬಹುದಲ್ಲ. ಭೂಪತಿಯವರೇ, ಇವತ್ತು ರೈಟ್ ವಿಂಗ್ ಪಾಲಿಟಿಕ್ಸ್ ಸೆಂಟರ್ ಸ್ಟೇಜ್ ತಗೊಂಡಿದೆ ಅಂತ ನೀವು ಹೇಳೋದಾದ್ರೆ ಅದಕ್ಕೆ ಬಹುಶಃ ಒಂದು ಕಾರಣ ಇದು ಇರಬಹುದು. ಈ ಚರ್ಚೆ ಯಾಕೆ ನಮ್ಗೆ ಬಹಳ ಗಂಭೀರ ಸ್ವರೂಪ ಎಲ್ಲ ಕಡೆ ಪಡಿತದೆ ಅಂತ ಹೇಳಿದ್ರೆ, ಕಾಮನ್ ಸಿವಿಲ್ ಕೋಡ್ ಸಬ್ಜೆಕ್ಟ್ ಬಂದ ತಕ್ಷಣ ಅದು ಹಿಂದೂ ಮುಸಲ್ಮಾನರ ಮಧ್ಯದ ಒಂದು ಚರ್ಚೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ಜನ ನೋಡ್ತಾರೆ. ಉದಾಹರಣೆಗೆ ಕಾವೇರಿ ಡಿಸ್ಪ್ಯೂಟ್ ಆದಾಗ ನಮ್ಮಲ್ಲಿ ಅದು ಕನ್ನಡ ಮತ್ತೆ ತಮಿಳರ ಮಧ್ಯೆ ಸಂಘರ್ಷ ಅನ್ನೋ ರೀತಿಯಲ್ಲಿ ನೋಡಿದ್ರೆ ವಿನಃ ತಪ್ಪದು. ಅದು ಆಕ್ಚುಲಿ ಹಂಗಲ್ಲ, ಎರಡು ರಾಜ್ಯಗಳ ಮಧ್ಯೆ ನೀರಿನ ಹಂಚಿಕೆ ವಿವಾದ ಅಷ್ಟೇನೆ ಅದು. ಇಲ್ಲಿ ಬಹಳ ಮುಖ್ಯವಾಗಿ ಈಗ ಅಮೆರಿಕಾದಂತ ಒಂದು ಓಲ್ಡೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಅಲ್ಲಿ ಪ್ರತಿಯೊಂದು ಪ್ರಾಂತದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಧರ್ಮಕ್ಕೆ ಪ್ರತ್ಯೇಕವಾದಂತ ಕಾನೂನುಗಳಿದಾವೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಇವತ್ತಿಗೂ ಇದಾವೆ. ಈಗ ನೀವು ಸುಧಾರಣೆ ತರಬೇಕು ಕಾನೂನುಗಳಲ್ಲಿ, ಅದ್ರ ಬಗ್ಗೆ ಯಾರ್ದು ವಿರೋಧ ಇಲ್ಲ. ಆದ್ರೆ ಸುಧಾರಣೆ ಎವಲ್ಯೂಷನ್ ಅನ್ನೋದು ಇದೆಯಲ್ಲ, ಅದು ಗ್ರಾಜುವಲಿ ಆಗ್ಬೇಕು. ಈಗ ಬಿಜೆಪಿ ಒಂದೇ ಸಾರಿ ಇಂಪೋಸ್ ಮಾಡಿ ಅನ್ನೋದಲ್ಲ. ಈಗ ನಮ್ ಗೆಳೆಯರು ಹೇಳಿದ್ರೆ ಎಂಡಿವರ್ ಅನ್ನೋ ವರ್ಡ್ ಏನಿದೆಯಲ್ಲ, ಆರ್ಟಿಕಲ್ 44 ಅಲ್ಲಿ ಎಂಡಿವರ್ ಅನ್ನೋ ವರ್ಡ್ ಏನಿದೆಯಲ್ಲ, ಬಹಳ ಇಟ್ ಈಸ್ ಬ್ಯೂಟಿಫುಲಿ ವರ್ಡೆಡ್. ಅದು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅಲ್ಲಿ ಅದನ್ನ ಒಂದು ಎಕ್ಸಾಂಪಲ್, ಒಂದ್ ನಿಮಿಷ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಹಿಂದೂ ಕೋಡ್ ಬಿಲ್ ಅನ್ನ
ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸಿಕ್ಕಾಪಟ್ಟೆ ವಿರೋಧ ಇತ್ತು. ಸಂಪೂರ್ಣವಾಗಿ ಅವರು ಪ್ರಿಪೇರ್ ಮಾಡಿ ಇನ್ನೇನದು ಪಾಸ್ ಆಗಬೇಕು ಅಂತ ಹೇಳಿ ಅವರು ಬಹಳ ಹಠ ಹಿಡಿದು ಮಾಡುವಾಗ ಕೊನೆಗೆ ಇನ್ನೇನದು ಅದು ಬಂದಾಗ ಹಿಂದೂ ಮಹಾಸಭಾದ ಒಬ್ಬ ಸದಸ್ಯರು ಕೂಡ ಮಾನ್ಯ ಸದಸ್ಯರು ಅದನ್ನ ಅಪೋಸ್ ಮಾಡ್ತಾರೆ. ವಿರೋಧ ಇತ್ತು ಅವತ್ತು. ನಾ ಹೇಳಿದೆ, ಅವತ್ತು ವಿರೋಧ ಇತ್ತಲ್ವಾ? ವಿರೋಧದ ಮಧ್ಯೆನೇ ಅದು ಪಾಸ್ ಆಯ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಮನಸ್ಸಿದ್ರೂ ಕೂಡ ಕಾಯ್ದೆ ಮಾಡೋದಕ್ಕೆ ಯಾಕೆ ಮುಂದೂಡ್ತಾರೆ ಅಂದ್ರೆ ಆ ಕಾಯ್ದೆಯ ಪಾಸ್ ಮಾಡುವಂತ ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗಿಲ್ಲ, ಆದ ಕಾರಣ ಇದು ಮುಂದೂಡಬೇಕು ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಕೂಡ ಕಾಮನ್ ಸಿವಿಲ್ ಕೋಡ್ ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ ಸಂಬಂಧಪಟ್ಟಂತ ಸ್ಟೇಕ್ ಹೋಲ್ಡರ್ಸ್ ಅಂತ ಏನ್ ನಾವು ಕರಿತೀವಲ್ಲ ಅವರನ್ನ ಮನವೊಲಿಸುವಂತ ಪ್ರಯತ್ನ, ಆಮೇಲೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮಧ್ಯದ ಒಂದು ಚರ್ಚೆ, ಆಡಳಿತ ವರ್ಗ ಆಡಳಿತ ಇನ್ನು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಹಾಗಾಗಿ ಒಂದೆರಡು ವಿಚಾರ, ನಾನು ಜಾಸ್ತಿ ಟೈಮ್ ತೊಗೊಳಲ್ಲ, ಒಂದ್ 2-3 ನಿಮಿಷ ಅಷ್ಟೇ. ಮುಖ್ಯವಾಗಿ ಅಷ್ಟನ್ನೇ ಹೇಳ್ಬೇಕು ಅಂದ್ಕೊಂಡಿರೋದು, ಸೆಕ್ಯುಲರ್ ಅನ್ನೋ ಅರ್ಥದ ಅಥವಾ ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಅಮಾನವೀಯವಾದದ್ದೇನಿರುತ್ತೆ, ಅನಾಗರಿಕವಾದದ್ದೇನಿರುತ್ತೆ, ಹಕ್ಕುಗಳು ಇಲ್ಲದೆ ಇರೋದೇನಿರುತ್ತೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬಾರ್ದು. ಈಗಾಗಲೇ ಬಹಳ ತಡ ಆಗಿದೆ ಕೆಲವೊಂದು ವಿಚಾರಗಳಲ್ಲಿ, ವಿಶೇಷವಾಗಿ ಬಹುಪತ್ನಿತ್ವ ಮತ್ತು ಈ ವಿಚ್ಛೇದನದಲ್ಲಿ ಕೆಲವೊಂದು ತಡ ಆಗಿದೆ. ಹೋರಾಟ ಮಾಡ್ತೀವಿ. ಅದಕ್ಕೆ ನಾನು ಒಂದು 2 ವಿಚಾರ ಹೇಳ್ಬೇಕು. ಅದರಲ್ಲಿ ಈಗಾಗಲೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದ್ರ ಜೊತೆ ಅದು ಒಂದು ಸೂಪರ್ ಸೆಟ್, ಅದು ಈ ಸಬ್ಸೆಟ್ ಇವೆರಡು ಇದಕ್ಕೆ ಬಹಳ ತಡ ಆಗಿದೆ ಅಂತ ಒಂದು ಭಾವನೆ, ಅದು ನಿಜವಾಗ್ಲೂ ತಡ ಆಗಿದೆ. ಇದಕ್ಕೆ ನಾನು 2 ವಿಚಾರಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ಕನ್ನಡದ ನನಗೆ ಬಹಳ ದೊಡ್ಡ ಎಕ್ಸೈಟ್ಮೆಂಟ್ ಆಗೋದಂದ್ರೆ 2 ವಿಚಾರದ ಬಗ್ಗೆ. ಒಂದು, ಭೂಮಿಯ 450 ಕೋಟಿ ವರ್ಷಗಳ ಭೂಮಿಯ ಇತಿಹಾಸ, ಮತ್ತೆ ಸುಮಾರು ಈ ಚಿಲ್ಲರೆ 2.5 ಲಕ್ಷ ವರ್ಷಗಳ ಮನುಷ್ಯನ ಇತಿಹಾಸದ ಬಗ್ಗೆ. ಇದರಲ್ಲಿ ನಮ್ಮ ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ಅದನ್ನ ನಾವು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೊಮನು ಬರೆದಿಟ್ಟು ದಿಂದೆಮಗೆ ಕಟ್ಟೇನು, ನಿನ್ನೆದೆಯ ಧರ್ಮ ನಿದೆ ಮನುನಿನಾಗಿ ನೀನು ಅಂತ ಹೇಳ್ತಾ ಇನ್ನೊಂದು 4 ಲೈನ್ ಹೇಳ್ತಾರೆ. ಯಾವ್ದು, ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಿನ್ನ ಹೃದಯವೇ ನಿನಗೆ ಶ್ರೀಧರ್ಮ ಸೂತ್ರ ಅಂತ. ಅದು ಅನೇಕ ಆಗ್ಲೇ ವಾಮನಾಚಾರ್ಯ ಹೇಳದಂಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾನೂನುಗಳು ರಚನೆ ಆಗಿದ್ದಾವೆ. ಇವತ್ತಿಗೆ ವಿಶೇಷವಾಗಿ ಇನ್ನೊಂದು ಸಂದರ್ಭದಲ್ಲಿ ನಾನು ಇನ್ನೊಬ್ರು ಜ್ಞಾಪಿಸ್ಕೊಳ್ತೀನಿ, ಸಾರಾ ಅಬೂಬ್ಕರ್ ಅವರ ತಾಯಿ ಜನಾಬಿ ಅನ್ನೋರು ನಮ್ಮ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಈ ಟ್ರಿಪಲ್ ತಲಾಕ್ನ ಒಂದು ಕ್ರೌರ್ಯವನ್ನ ತೋರಿಸಿದವರು ಅಂದ್ರೆ ಸಾರಾ ಅಬೂಬ್ಕರ್ ಅವರು. ಚಂದ್ರಗಿರಿಯ ತೀರದಲ್ಲಿ ಒಂದು ಕಾದಂಬರಿ ಬರೀತಾರೆ. ಅದರಲ್ಲಿ ಅವರ ತಾಯಿ ಸಾರಾ ಅಬೂಬ್ಕರ್ ನಿಜವಾದ ತಾಯಿ ಜೈನಾಬಿ, ಹಸನ್ ಕುಟ್ಟಿ ವರ್ಸಸ್ ಜೈನಾಬಿ ಅಂತ 1928ರಲ್ಲಿ ಇಡೀ ದೇಶ ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಕೋರ್ಟ್ ನಿಂದ ವಿಚ್ಛೇದನ ಪಡೆದುಕೊಂಡಂತಹ ಮೊದಲ ಇಸ್ಲಾಂ ಮಹಿಳೆ ಸಾರಾ ಅಬೂಬ್ಕರ್ ಅವರ ತಾಯಿ. ಹಾಗಾಗಿ ಜೊತೆಗೆ ಅದನ್ನ ಅವರ ಆ ಕೇಸನ್ನ, ಅವ್ರ ತಾಯಿಯವರ ಕೇಸನ್ನ ಇಂಡೋನೇಷ್ಯಾದಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಸಹ ಗಮನಿಸಿದ್ದಾರೆ. ಇಲ್ಲಿ ತನಕ ಇವತ್ತಿಗೂ ಮುಸ್ಲಿಂ ಮಹಿಳೆಗೆ ವಿಚ್ಛೇದನ ಕೇಳುವಂತ ಹಕ್ಕು, ಇದು ವಿಚ್ಛೇದನ ಕೊಡುವಂತ ಹಕ್ಕಿಲ್ಲ, ಕೇಳುವ ಹಕ್ಕು ಮಾತ್ರ ಇದೆ. ಕೇಳಬಹುದು, ಆದ್ರೆ ಕೊಡುವ ಹಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಸಾರಾ ಅಬೂಬ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲ ಟೈಮ್ ಬಹಳ ಹಿಂದೆನೇ ಆಗ್ಬೇಕಾಗಿತ್ತು. ಅನೇಕ ವಿಚಾರಗಳಲ್ಲಿ ಅನೇಕರದ ಭಿನ್ನಾಭಿಪ್ರಾಯಗಳಿರುತ್ತೆ. ಆದ್ರೆ ಈ ಮನೀಶ್ ಅವರು ಇನ್ನೊಬ್ರು ಯಾರೋ ಹೇಳಿದ್ರು ಆಗ್ಲೇ, ಇದ್ರ ಬಗ್ಗೆ ಅನೇಕ ಮುಸ್ಲಿಂ ಬಹುತೇಕ ಮಧ್ಯಮ ವರ್ಗದಲ್ಲಿರುವಂತಹ ಮುಸ್ಲಿಮರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕೆಲವೊಂದು ಹೇಗೆ ಪುರೋಹಿತಶಾಹಿ ಈಗ ಪಂಕ್ತಿ ಭೇದ ಮಾಡ್ತಾ ಇದ್ದಾರೆ ಉಡುಪಿನಲ್ಲಿ, ಧರ್ಮಸ್ಥಳದಲ್ಲಿ, ಯಾರು ಪುರೋಹಿತಶಾಹಿ ಒಂದು ವರ್ಗ ಅದನ್ನ ಲಾಭ ಪಡ್ಕೊಳ್ಳಿ. ಅದೇ ತರದ್ದೇ ಮುಸಲ್ಮಾನರಲ್ಲಿರುವಂತ ಒಂದು ಪುರೋಹಿತಶಾಹಿ ವರ್ಗ ಇದನ್ನ ತಡಿತಾ ಇದೆಯಾ ಹೊರತು ಬಹುತೇಕ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ಒಂದು ವಿರಾಮ ತಗೊಳ್ಳೋ ಟೈಮ್ ಆಗಿದೆ. ವಿಲ್ ಕಂಟಿನ್ಯೂ ದ ಡಿಸ್ಕಷನ್. ಇದು ಪೊಲಿಟಿಸೈಸ್ ಆಗ್ತಾ ಇದೆ ಅಂತ ನೀವು ಪಂಕ್ತಿ ಭೇದದ ವಿಚಾರ ಹೇಳಿದ್ರಿ. ಪಂಕ್ತಿ ಭೇದದ ವಿಚಾರದಲ್ಲಿ ಅಷ್ಟೆಲ್ಲ ಅಬ್ಬರ ಆವೇಶದಿಂದ ಮಾತಾಡುವಂತ ಲೆಫ್ಟಿಸ್ಟ್ಗಳು, ಬುದ್ಧಿಜೀವಿಗಳು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡೋದಿಲ್ಲ. ಅಲ್ಲಿ ಮನುಸ್ಮೃತಿಯ ವಿರುದ್ಧ ಮಾತಾಡ್ತಾರೆ, ಇಲ್ಲಿ ಶರಿಯಾ ವಿರುದ್ಧ ಮಾತಾಡೋದಿಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಅಂಡ್ ಇಡೀ ಪ್ರಕರಣ ಪೊಲಿಟಿಸೈಸ್ ಆಗಿದ್ದು ಶಾಬಾನೋ ಕೇಸಿಂದ. ವಿಲ್ ಕಮ್ ಟು ದಟ್. ಒಂದು ಸಣ್ಣ ವಿರಾಮ. ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಪೊಲಿಟಿಸೈಸೇಷನ್ ಯಾವಾಗ ಶುರುವಾಯಿತು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಬಹುಶಃ ಒಂದು ಪ್ರೆಸಿಡೆಂಟ್ ಆಗಬಹುದಾಗಿತ್ತು. ಸುಪ್ರೀಂ ಕೋರ್ಟ್ 1985 ಅಲ್ಲಿ ಕೊಟ್ಟಂತ ಒಂದು ತೀರ್ಪು, ಶಾಬಾನೋ ಕೇಸ್ನಲ್ಲಿ ವಿಚ್ಛೇದಿತ ಮಹಿಳೆ, 5 ಮಕ್ಕಳಿದ್ದಂತಹ ಮಹಿಳೆ, ಇಂದೋರ್ನ ಮಹಿಳೆ, ಅವ್ರಿಗೆ ಸುಪ್ರೀಂ ಕೋರ್ಟ್ ಅಲಿಮನಿ ಕೊಡಿಸ್ತು, ವಿವಾಹ ವಿಚ್ಛೇದನ ಆದ್ಮೇಲೆ. ದಟ್ ವಾಸ್
shot down by a parliament ruling. ಅದು that was the political turn to the events. ಪಡ್ಕೆ ನೋಡಿ, ಇದ್ರೊಳಗೆ ಎರಡು ವಿಚಾರಗಳಿದಾವೆ. ಮೊದಲನೇದು ಅಂದ್ರೆ ಆರ್ಟಿಕಲ್ 25 ಏನು ಅಂದ್ರೆ ಎಲ್ಲಾ ಧರ್ಮದವರಿಗೂ ತಮ್ಮ ಪ್ರಾಕ್ಟೀಸ್, ಪ್ರೊಫೆಸ್ ಅಂಡ್ ಪ್ರೊಪಗೇಟ್ ರಿಲಿಜನ್ ಅಂತ ಏನನ್ನತ್ತಲ್ಲ, ಆ ಆರ್ಟಿಕಲ್ ಶುರು ಆಗೋದೇನೆ ಸಬ್ಜೆಕ್ಟ್ ಟು ದಿ ಅದರ್ ಪ್ರಾವಿಷನ್ಸ್ ಆಫ್ ದಿಸ್ ಪಾರ್ಟ್ ಅಂತ ಶುರು ಆಗುತ್ತೆ. ಅಂದ್ರೆ ಅದು ಅಬ್ಸಲ್ಯೂಟ್ ರೈಟ್ ಅಲ್ಲ, ನಾವೆಲ್ಲರೂ ತಿಳ್ಕೋಬೇಕು. ಇದು ಇಟ್ ರಿಲೇಟ್ಸ್ ಟು ಆರ್ಟಿಕಲ್ 44 ಆಲ್ಸೋ. 44 ಅಲ್ಲ, ಹೇಳ್ತೀನಿ ಕೇಳಿ. ಆರ್ಟಿಕಲ್ 44 ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಆದ್ರೆ ಅದು ಆ ಪಾರ್ಟ್ ಅಲ್ಲಿ ಇಲ್ಲ. ಆರ್ಟಿಕಲ್ 14 ಏನಿದೆಯಲ್ಲ, ಸಮಾನತೆ ಅನ್ನೋದೇನಿದೆಯಲ್ಲ, ಅದು ಓವರ್ ರೈಟ್ಸ್ ಎವ್ರಿಥಿಂಗ್. ಸಮಾನತೆ ಅನ್ನೋ ಒಂದು ಮೂಲ ಆಧಾರ ಸ್ತಂಭ ಸಂವಿಧಾನದ ಏನಿದೆಯಲ್ಲ, ಇಟ್ ಓವರ್ ರೈಟ್ಸ್ ಎವ್ರಿಥಿಂಗ್. ಅಂಡ್ ರಿಲಿಜನ್ ಅನ್ನ ಪ್ರಾಕ್ಟೀಸ್ ಮಾಡೋದು, ಅದರ ಆಚರಣೆ ಮಾಡೋದು ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿಸ್ ಕ್ಲಾಸ್ ಆಫ್ ಈಕ್ವಾಲಿಟಿ, ಆರ್ಟಿಕಲ್ 14. ಇದು ತುಂಬಾ ಸ್ಪಷ್ಟವಾಗಿದೆ. ಮತ್ತೆ ಇದರೊಳಗೆ ವಿಚಾರಗಳು ಏನ್ ಬರುತ್ತೆ, ಇನ್ಹೆರಿಟೆನ್ಸ್, ಪಾಲಿಗಮಿ, ಟ್ರಿಪಲ್ ತಲಾಕ್, ಈ ತರದ್ದೆಲ್ಲ ವಿಚಾರಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅನ್ನೋದು ಯಾರೇ ಒಬ್ಬ ರೀಸನಬಲ್ ಮ್ಯಾನ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅದನ್ನ ಕಮ್ಯುನಿಟಿ ಅವರು ಎಷ್ಟು ಏನೇ ಅನ್ಕೊಂಡ್ರು ಇವತ್ತಿಗೆ ಸರಿಯಾಗಿರುವಂತಹ ನಿಯಮಗಳ ಅಲ್ಲ. 7ನೇ ಶತಮಾನದ ಅರೇಬಿಯಾಗೆ ಸರಿಯಾಗಿರುವಂತಹ ನಿಯಮ ಆಗಿದ್ದಿರಬಹುದು, ಆದ್ರೆ ಇವತ್ತು ಭಾರತದಕ್ಕೆ ಅದು ಅಲ್ಲ. ಇವತ್ತು ಒಂದು ಮಾಡರ್ನ್ ಸೈಂಟಿಫಿಕ್ ಪ್ರೋಗ್ರೆಸಿವ್ ಸೊಸೈಟಿ ನಾವು ಆಗ್ಬೇಕು ಅಂತಂದ್ರೆ ಈ ತರದನ್ನ ನಾವು ಇಟ್ಕೊಳ್ಲಿಕ್ಕೆ ಆಗಲ್ಲ. 7ನೇ ಶತಮಾನದ ಅರೇಬಿಯಾ ಅಂತ ಹೇಳಿದ್ರೆ ಇವತ್ತು ಕೂಡ ಅನೇಕ ಅರೇಬಿಕ್ ಕಂಟ್ರಿಗಳಲ್ಲಿ, ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ತಲಾಕ್ ಇಸ್ ನಾಟ್ ಅಲೌಡ್. ಸರ್, ಒಂದ್ ನಿಮಿಷ, ತಲಾಕ್ ಇಲ್ಲದೆ ಇರಕ್ಕಾಗೋದಿಲ್ಲ ಸರ್. ಒಂದು ಇಂಪಾರ್ಟೆಂಟ್ ಆಲ್ರೆಡಿ ಹೇಳಿದ್ರು, ಮಾಡರ್ನ್ ವರ್ಲ್ಡ್ ನಲ್ಲಿ ಅದೆಲ್ಲ ಅಪ್ಲಿಕೇಶನ್ ಮಾಡಂಗಿಲ್ಲ ಅಂತ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಏನಾಗುತ್ತೆ ಸರ್, ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಇಬ್ರು ಒಟ್ಟಿಗೆ ಬರ್ತಾರೆ, ಆಮೇಲೆ ವಿತೌಟ್ ತಲಾ ಕೂಡ ಅವ್ರು ಟಾಟಾ ಬೈ ಬೈ ಹೇಳ್ಕೊಂಡು ಹೋಗ್ತಾರೆ. ಎಲ್ಲಿ ಮ್ಯಾರೇಜ್ ಇದೆ ನೋಡಿ, ಮ್ಯಾರೇಜ್ ಇಲ್ಲದೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಒಂದು ತಲಾ ಕೂಡ ಕೊಡಂಗಿಲ್ಲ. ಅವನು ಬಂದು ಬೇಡ ಅಂತ ಹೇಳಿದ್ರೆ ಟಾಟಾ ಬೈ ಬೈ ಹೇಳ್ಕೊಂಡು ಹೋಗ್ತಾನೆ, ಅಲಿಮೋನಿ ಇಲ್ಲ. That is an arrangement that they have made. When you can accept. ನನಗೂ ಕಮಿಟ್ಮೆಂಟ್ ಬೇಡ, ನಿನಗೂ ಕಮಿಟ್ಮೆಂಟ್ ಬೇಡ. When two members, wait. When two of them can come into that kind of contract and separate, I'm saying why can't one Muslim lady and a Muslim man come under this contract and separate? ಬಹುಪತ್ನಿತ್ವ ವುಮನ್ ಅಂಡ್ ಒನ್ ಮುಸ್ಲಿಂ ವುಮನ್ ಅಂಡ್ ಮುಸ್ಲಿಂ ಮ್ಯಾನ್ ಕ್ಯಾನ್ ಸಪರೇಟ್ ಅಂತ. ಅದು ಕೇವಲ ಗಂಡ, ಒಂದ್ ನಿಮಿಷ ಒಂದ್ ಸೆಕೆಂಡ್ ಇದೆ, ಅದು ಗಂಡಸರ ಪಕ್ಷಪಾತಿಯಾಗಿದೆ. ನೀವು ಡೀಟೇಲ್ ಆಗಿ ನೋಡಿದಲ್ಲ ಒಂದು ವಿಷಯ ಕೇಳಿ. तलाक जो है अल्लाह के आंखों में सबसे हेटफुल चीज है, सबसे हेटफुल. तलाक करने की किसी को भी वो नहीं है कि नहीं? बोलो. ಅಂದ್ರೆ ನೀವು ತಲಾಕ್ ಕೊಡ್ತೀರಲ್ರಿ, ನೀವು ಡೀಟೇಲ್ ಆಗಿ ನೋಡಿ. ನಾವೊಂದು ಕೇಳೋದಲ್ಲ, ಯಾರೆಲ್ಲ ಅದರ ಬಗ್ಗೆ ನೀವು ಡೀಟೇಲ್ ಆಗಲ್ಲ, ನೀವು ಡೀಟೇಲ್ ಆಗಿ ನೋಡಿ. ನೀವು ಡೀಟೇಲ್ ಅಲ್ಲ ಹೇಳಿ, ಒಬ್ಬೊಬ್ರು ಮಾತಾಡಿ, ಹೇಳಿ ಡೀಟೇಲ್ ನೋಡಿ ಇವ್ರು ಹೇಳ್ದಂಗೆ ತಲಾಕ್ ಅಂದ್ ಕೂಡ್ಲೆ ಅವ್ರಿಬ್ರು ಸೆಪರೇಟ್ ಆಗಂಗೆ ಚಾನ್ಸ್ ಇಲ್ಲ. ಕೇಳಿ ಇವ್ರು ಹೇಳ್ದಂಗೆ ಹಾಗಾಗೋದಿಲ್ಲ. ವಾಟ್ಸ್ಆಪ್ ಅಲ್ಲಿ ತಲಾಕ್ ಕಳಿಸ್ಬಿಟ್ಟು ತಲಾಕ್ ಬಂದು ಪ್ರೊನೌನ್ಸ್ ಮಾಡಿದ್ಮೇಲೆ 3 ಕನ್ಸಿಕ್ಯೂಟಿವ್ ಪೀರಿಯಡ್ ಟೈಮ್ಸ್ ಪಾಸ್ ಆಗ್ಬೇಕು. ಅದರೊಳಗೆ ಅವ್ರಿಬ್ರು ಸೇರ್ಕೊಂಡ್ರೆ ಆ ತಲಾಕ್ ವಾಯ್ಡ್, ಅದು ಅಕ್ಸೆಪ್ಟೆಡ್ ಆಗಿಲ್ಲ. ಒಬ್ಬ ಗಂಡಸು ಯಾಕೆ ಕೊಡಬೇಕು, ಯಾಕೆ ಕೊಡಬಾರ್ದು, ಅದು ಒಂದು ಡಿಸಿಪ್ಲಿನ್ ಇದೆ. ವೈ ಆರ್ ಮುಸ್ಲಿಂ ವಿಮೆನ್ ಫೈಟಿಂಗ್ ಅಗೇನ್ಸ್ಟ್ ಇಟ್? ವೇರ್ ಸರ್, ವೇರ್ ಇದು ಬರೀ ಚರ್ಚೆ ಆಗೋಗ್ಬೇಡ. ನೀವು ಎಷ್ಟು ಪರ್ಸೆಂಟೇಜ್ ವುಮೆನ್ಸ್ ನೀವು ಅದೇ ರೀತಿ ನೋಡಿದ್ರೆ, ಈಗ ಮದ್ಯಪಾನ ನಾನು ಹೇಳ್ತೀನಿ, ಈಗ ಏನಿಲ್ಲ ನೀವು ಅನ್ಯಾಯ ಆಗ್ತಿದೆ. ಅನ್ಯಾಯದ ಮಾತು ಬರ್ತಾ ಇದೆ. ನಾನು ಒಂದ್ ನಿಮಿಷ ಅನ್ಯಾಯದ ಮಾತು ಬರ್ತಾ ಇದೆ ಅಲ್ಲಿ. ಈ ಅನ್ಯಾಯ ಮದ್ಯಪಾನ
ಏನಕ್ಕೆ ಇದಕ್ಕಿಂತ ಜಾಸ್ತಿ ಇರುವಂತಹ ಅಲ್ಲಿ ಅನ್ಯಾಯ ಆಗ್ತಿಲ್ಲ, ದೌರ್ಜನ್ಯ ಆಗ್ತಿಲ್ಲ? ಅಲ್ಲ ನೀವು ಕೇಳಿ, ಅಲ್ಲ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಅಲ್ಲ ಅನ್ಯಾಯ ಇಲ್ಲಿ ಯಾಕೆ ಆಗಿದೆ? ಅಲ್ಲ, ಈಕ್ವಾಲಿಟಿ ಬಂದಾಗ ನೀವು ಹೇಳಿರೋದು ದೌರ್ಜನ್ಯ, ಲಿಂಗ ಸಮಾನತೆ ಯಾವುದೇ ಧರ್ಮದಲ್ಲಿ ಬೇಕು. ಕರೆಕ್ಟ್. ಲಿಂಗ ಸಮಾನತೆ ಅನ್ನುವಂತದೇನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸುಧಾರಣೆಗಳು ಖಂಡಿತವಾಗ್ಲೂ ಬೇಕು. Uniform Civil Code covers that. ಅದನ್ನ ಯಾರು ನಾವು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಅದನ್ನ ಜಾರಿ ಮಾಡೋದಕ್ಕೂ ಒಂದು ರೀತಿ ಇದೆ. ಪ್ರೋಗ್ರೆಸಿವ್ ಆಗಿ ಅದನ್ನ ಎಲ್ಲಾ ಕಮ್ಯುನಿಟಿಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಚರ್ಚೆ ಮಾಡಿ ಮಾಡಬೇಕು. ಚರ್ಚೆಗೆ ಬರಲ್ಲ ಅಂದ್ರೆ ಏನು? ವಿಚ್ಛೇದನದ ವಿಚಾರ ವಿಚಾರವನ್ನ ನಾವು ಮಾತಾಡ್ತಾ ಇದ್ದೀವಿ. ನಾನು ಟ್ರಿಪಲ್ ತಲಾಕ್ಗೆ ಪರವಾಗಿ ಮಾತಾಡ್ತಾ ಇಲ್ಲ, ಆದರೆ ಒಂದು ಅಂಕಿಅಂಶಗಳ ಸರ್ವೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಇದ್ರೂ ಕೂಡ ವಿಚ್ಛೇದನಗಳ ಸಂಖ್ಯೆ ಹಿಂದೂಗಳಲ್ಲಿ ಮುಸಲ್ಮಾನರಿಗಿಂತಲೂ ಜಾಸ್ತಿ ಇದೆ. ಇಟ್ ಇಸ್ ಅ ಫ್ಯಾಕ್ಟ್. ಯಾಕಂದ್ರೆ ಅವಕಾಶ ಏನಾದ್ರೂ ಸಮಸ್ಯೆಗಳಿದ್ರು ತೊಂದರೆಗಳಿದ್ರು ಗಂಡ ಆದವನು ಅವ್ರು ಹೇಳೋ ಹಾಗೆ ಯಾವುದೇ ಒಂದು ವಿಷಯ ಏನು ಎಲ್ಲಾ ಧರ್ಮಗಳು ಮೇಲ್ ಡಾಮಿನೇಟೆಡ್ ಇವೆ. ಎಲ್ಲೆಲ್ಲಿ ಮೇಲ್ ಡಾಮಿನೇಷನ್ ಇದೆಯೋ ಅಲ್ಲಿ ಈ ಪ್ರಾಬ್ಲಮ್ ಇದೆ. ಹಿಂದೂ ಧರ್ಮನೂ ಹಿಂಗೆ ಇತ್ತು, ಮುಸ್ಲಿಂ ಧರ್ಮನೂ ಹಿಂಗೆ ಇತ್ತು. ಈಗಲೂ ಇದೆ ಬದಲಾವಣೆ ಬೇಕು ಅಂತಿದ್ರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಯಾರು? ಆಮೇಲೆ ವಿಚ್ಛೇದನವೇ ಸಮಾಜ ಬಹಳ ಸುಸಂಸ್ಕೃತವಾದ ಎಲ್ಲಾ ಹಕ್ಕುಗಳಿರುವಂತಹ ಸಮಾಜ ಅಂತ ಹೇಳೋ ಸ್ಥಿತಿ ನಾವಿಲ್ಲ. ಹಾಗಾಗಿ ನೀವ್ ಹೇಳದ್ದು ಬಹಳ ಅದು ಆಕ್ಚುಲಿ ಆ ಹಕ್ಕುಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ ಮದುವೆ ಅಥವಾ ರವಿಕೃಷ್ಣ ರೆಡ್ಡಿ ನಿಮಿಷ ಹೇಮಂತ್, ಭೂಪತಿ ಅವರು ಹೇಳಿದ್ದನ್ನ ಕಾಂಟೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಟ್ರಿಪಲ್ ತಲಾಕ್ ಅಲ್ಲಿ ತುಂಬಾ ಈಸಿಯಾಗಿ ವಿಚ್ಛೇದನ ಕೊಡಬಹುದು ಅಂತ ಇದ್ರೂ ಕೂಡ ಅಲ್ಲಿ ತಲಾಕ್ಗಳು ಕಮ್ಮಿ ಆಗ್ತಾ ಇದೆ ಅಂತ ಭೂಪತಿ ಅವರ ಇದು. ನ್ಯಾಯಾಲಯದ ವ್ಯವಸ್ಥೆಯಿಂದ ವಿಚ್ಛೇದನ ಆಗೋರ್ದು ನಿಮ್ದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ, ಮುಲ್ಲಾಗಳ ಹತ್ರ ಹೋಗಿ ವಿಚ್ಛೇದನ ಆಗೋರ್ದು ಸಿಗೋದಿಲ್ಲ. ಆಮೇಲೆ ಇನ್ನೊಂದು ಖಾಜಿ ನ್ಯಾಯ ಅಂತಿದೆ, ನಮ್ಗೆ ಗೊತ್ತು. ಈ ಹೊತ್ತಿನ ದುಷ್ಟ ಕೆಲವೊಂದು ಜಡ್ಜ್ಗಳು ನೀಚರು ದುಡ್ಡು ತಗೊಂಡು ಬೇಲ್ ಕೊಡ್ತಾರೆ. ಇಂತಹ ಕೋರ್ಟ್ಗಳಲ್ಲಿರುವ ರವಿಕೃಷ್ಣ ರೆಡ್ಡಿ ಅವರ ಅಭಿಪ್ರಾಯ ಕೋರ್ಟಿನ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಕೋರ್ಟಿನ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಭ್ರಷ್ಟಾಚಾರದ ಬಗ್ಗೆ ಆದ್ರೆ ಪೂಜಾರಿಗಳ ಹತ್ರ ಹೋಗಿ, ಮುಲ್ಲಾಗಳ ಹತ್ರ ಹೋಗಿ, ಫಾದರ್ಗಳ ಹತ್ರ ಹೋಗಿ ನಾವು ನ್ಯಾಯ ಪಡ್ಕೊಳ್ತೀವಿ ಅಂದ್ರೆ ಅವ್ರು ಎಷ್ಟು ನ್ಯೂಟ್ರಲ್ ಅಲ್ಲಿ ಅವರನ್ನ ಆ ವ್ಯವಸ್ಥೆಯಿಂದ ತೆಗೆದು ನ್ಯೂಟ್ರಲ್ ಆಗಿರುವಂತಹ ಒಂದು ನ್ಯಾಯದ ವ್ಯವಸ್ಥೆಗೆ ಒಳಪಡಿಸಬೇಕು. ಆಗ ಮಾತ್ರ ಒಂದಷ್ಟು ನ್ಯಾಯ ಸಿಗುತ್ತೆ. ಹಾಗಿದ್ದಾಗ ನಮಗೆ ಒಂದು ಕಾಮನ್ ಸಿವಿಲ್ ಕೋಡ್ ಬೇಕು. ವೆಂಕಯ್ಯ ನಾಯ್ಡು ಅವರು ಕಾಮನ್ ಸಿವಿಲ್ ಕೋಡ್ ಬೇರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇರೆ ಅಂತ ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ಏನು ಅವಕಾಶ ಕೊಟ್ಟರೆ ನಾನು ಹೇಳ್ತೀನಿ. ಹೇಳಿ. ನೋಡಿ, ಕಾಮನ್ ಸಿವಿಲ್ ಕೋಡ್ಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ಗೂ ವ್ಯತ್ಯಾಸ ಏನು ಅಂತಂದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಎಲ್ರಿಗೂ ಸಮಾನವಾದ ಒಂದೇ ಒಂದು ದೇಶ ಒಂದು ಕಾನೂನು. ಅದು ಅಫ್ಕೋರ್ಸ್ ಇದು ಹ್ಯಾಶ್ ಟ್ಯಾಗ್ ಎಲ್ಲ ಬರ್ತಿದೆ. ಆದ್ರೆ ಕಾಮನ್ ಸಿವಿಲ್ ಕೋಡ್ ಇಸ್ ದಿ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಆಲ್ ರಿಲಿಜನ್. ಯಾರು ಹಿಂದೂಗಳಿದಾರೋ ಅವರಲ್ಲಿ ಏನು ವೈಯಕ್ತಿಕವಾದ ಕಾನೂನುಗಳಿದೆ ಅದು ನಡೀತಾ ಇರುತ್ತೆ. ಮುಸಲ್ಮಾನರಲ್ಲೂ ಕೂಡ ಲೀಸ್ಟ್ ಕಾಮನ್, ಎಲ್ಲವೂ ಕಾಮನ್ ಅಲ್ಲ. ಈಗ ಬೇಸಿಕ್ ಟೆನೆಂಟ್ಸ್ ಇದೆ, 5 ಸತಿ ನಮಾಜ್ ಮಾಡಬೇಕು, ಅಲ್ಲಾಹ್ ಒಪ್ಕೋಬೇಕು, ಪೈಗಂಬರನ್ನು ಒಪ್ಕೋಬೇಕು, ಇದೆಲ್ಲ ಏನು ಚೇಂಜ್ ಆಗಲ್ಲ ಕೇಳಿ.
ಆದ್ರೆ ಅಲ್ಲಿ ದ ಡಿಸಿಷನ್ ಇಸ್ ಮೇಡ್ ಬೈ ದಿ ಕಮ್ಯುನಿಟಿ. ಹಿಂದೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲೂ ಕೂಡ ಅದು ಯಾವುದಕ್ಕೂ ಧಕ್ಕೆ ಬರೋದಿಲ್ಲ. ಟರ್ಮಿನಾಲಜಿ ಅದು ಕಾಮನ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಟರ್ಮಿನಾಲಜಿ. ಕಾಮನ್ ಸಿವಿಲ್ ಕೋಡ್ ಅಲ್ಲಿ ದ ಡಿಸಿಷನ್ ಆಫ್ ಚೇಂಜಿಂಗ್ ದೋಸ್ ಕಾಮನ್ ಲಾಸ್ ವಿಲ್ ರಿಮೇನ್ ವಿತ್ ದಿ ಕಮ್ಯುನಿಟಿ, ನಾಟ್ ವಿತ್ ದ ಸ್ಟೇಟ್. ಪ್ರಾಕ್ಟೀಸ್ ಗಳ ಬಗ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಟಚ್ ಮಾಡೋದ್ರ ಬಗ್ಗೆ, ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಬಗ್ಗೆ ಟಚ್ ಮಾಡೋದಿಲ್ಲ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಮೂಡ್ ಪಾಯಿಂಟ್. ಲೆಟ್ಸ್ ಕಮ್ ಟು ದಿ ಮೂಡ್ ಪಾಯಿಂಟ್. I'll come to this. See, this is not just uniform civil code. ಇಲ್ಲಿ ಪ್ರಶ್ನೆ ನಾವು ಸೆಕ್ಯುಲರ್ ಅಂತ ಕೂಡ ಬರ್ತಾ ಇದೆ. ದಿಸ್ ಇಸ್ ಸೆಕ್ಯುಲರಿಸಮ್ ವರ್ಸಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ ಕಾಮನ್ ಸಿವಿಲ್ ಕೋಡ್ ಬರ್ತಾ ಇದೆ. ಯಾವ ತರ ಸೆಕ್ಯುಲರ್ ಕಂಟ್ರಿ ನಾವು ಅಂತ, ಆಯ್ತಾ? ನಾವು ಸೆಕ್ಯುಲರ್ ಅಂದ್ರೆ ನೀವು ಹೇಳ್ದಂಗೆ ಎಲ್ಲರಿಗೂ ಯೂನಿಫಾರ್ಮ್ ಒಂದು ಸಮಾನವಾದ ಹಕ್ಕು ಬರ್ಬೇಕು. ಸೆಕ್ಯುಲರ್ ಅಲ್ಲ ಅಂತ ನೀವು ಹೇಳ್ತಿದ್ದೀರಿ. India is not truly secular. India is not secular. Despite one definition ಕೊಡೋದು ಬೇಡ. ಸೆಕ್ಯುಲರ್ ಆಗೋದಿಲ್ಲ. ಇಲ್ಲಿ ಕೆಲವೊಂದು ಕೆಲವೊಂದು ಪ್ರೋಗ್ರೆಸಿವ್ ಖಂಡನೆ ಮಾಡೋದಕ್ಕೆ ದಯವಿಟ್ಟು ಹಂಗಾಗೋದು ಬೇಡ. ವೆಸ್ಟ್ ಅಲ್ಲಿ ಚರ್ಚ್ ಯಾವಾಗ ಎಲ್ಲವನ್ನೂ ನಡೆಸುವಂತ ದಾದಾಗಿರಿ ಹೋಯ್ತು, ಅದನ್ನು ಪಕ್ಕಕ್ಕೆ ಜರುಗಿಸುವಂತದ್ದು ಮಾತ್ರ ಸೆಕ್ಯುಲರ್. ಭಾರತದಲ್ಲಿ ವೈಶಿಷ್ಟ್ಯತೆಗಳು ವೈವಿಧ್ಯತೆಗಳ ಮಧ್ಯನೂ ಕೂಡ ನಮ್ಮಲ್ಲಿ ಒಂದಿಷ್ಟು ಸಮಾನತೆ ಇರಬೇಕು ಅಂತ ಅನ್ನೋದಕ್ಕೆ ಇದೇನ್ ಕಾಮನ್ ಸಿವಿಲ್ ಕೋಡ್ ಅಂತ ಬರ್ತಾ ಇದೆ. ವಿ ಕ್ಯಾನ್ ಟೇಕ್ ಪ್ರೈಡ್ ಇನ್ ದ ಫ್ಯಾಕ್ಟ್ ದಟ್ ಇಂಡಿಯಾ ಇದೆ ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರಿಸಮ್ ಅನ್ನೋದು ಬಹಳ ಮಿಸ್ಯೂಸ್ ಆಗಿರ್ಬೋದು, ಅಬ್ಯೂಸ್ ಆಗಿರ್ಬೋದು. ಯಾರು ಸೆಕ್ಯುಲರ್ ಕಂಟ್ರಿ ಅಂದ್ರೆ ಅಲ್ವಾ? ಭಾರತದಲ್ಲಿ ಕೂಡ ಯಾವುದೇ ಧರ್ಮದ ದಾದಾಗಿರಿ ನಡಿಬಾರ್ದು. ಭೂಪತಿ ಅವರು ತಲೆ ಎಲ್ಲ ಆಡ್ತಾ ಇದಾರೆ. ಇಂಡಿಯಾ ಸ್ಟಿಲ್ ನಾಟ್ ಎ ಸೆಕ್ಯುಲರ್ ಕಂಟ್ರಿ ಅಂತ ತಾವು ಹೇಳಿದ್ರೆ ಸೆಕ್ಯುಲರ್ ಕಂಟ್ರಿ ಸೆಕ್ಯುಲರ್ ಕಂಟ್ರಿ ಸೆಕ್ಯುಲರ್ ಕಂಟ್ರಿ ಅಲ್ಲ ಅಂತ ಒಂದು ರೀತಿ ತಪ್ಪಿದೆ. ನಿಮ್ಗೆ ಗೊತ್ತಿರೋ ಕರ್ನಾಟಕ ಒಬ್ಬ IAS ಆಫೀಸರ್ ಬೇಕು ಅಂತ ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಇಸ್ಲಾಂ ಕನ್ವರ್ಟ್ ಆಗಿ ಈ ತರದೆಲ್ಲ ಅದ್ಭುತಗಳಾಗುವಾಗ ಅಸಹ್ಯ ಇದು ನಿಲ್ಲಬೇಕು. ಕೆಲವು ಅಸಹ್ಯಗಳನ್ನ ಒಂದು ವಿರಾಮ ಒಂದು ಬ್ರೇಕ್. ವಿರಾಮ ತಗೊಳ್ಳಿಕ್ಕೆ ಮುಂಚೆ ರವಿಕೃಷ್ಣ ರೆಡ್ಡಿ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಆಸ್ ಅನ್ ಎಕ್ಸಾಂಪಲ್, ಒಬ್ಬ IAS ಆಫೀಸರ್ ಇನ್ನೊಂದು ಮದುವೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಸ್ಲಾಂಗೆ ಪರಿವರ್ತನೆ ಹೊಂದಿ ಇನ್ನೊಂದು ಮದುವೆ ಆದ್ರು ಅಂತ ಹೇಳಿ ಈ ತರದ ಕೆಲವು ಅನಿಷ್ಟ ಪದ್ಧತಿಗಳು ನಡೀತಾ ಇವೆ. ಆ ತರದ ಅನಿಷ್ಟ ಪದ್ಧತಿಗಳನ್ನ ತೊಲಗಿಸಬೇಕಾದಂತ ಜವಾಬ್ದಾರಿ ಆಯಾಯ ಸಮುದಾಯಗಳ ಮೇಲೆ ಇರುತ್ತೆ. ಹಾಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆಗೆ ಬಂದು ಇದನ್ನೆಲ್ಲವನ್ನು ಚರ್ಚೆ ಮಾಡಿ ಸರಿ ಮಾಡಬಹುದಲ್ವಾ ಅನ್ನೋದು ಉಮರ್ ಶರೀಫ್ ಅವರೇ. Why don't you participate in the discussion? ಇವಾಗ ನೀವು ಆಲ್ರೆಡಿ ನೀವು ಹೇಳ್ದಂಗೆ ಯಾವ ಒಬ್ಬ IAS ಆಫೀಸರ್ ಇಸ್ಲಾಂ ಧರ್ಮ ಬಂದ ಮತ್ತೆ ಯಾವುದೋ ಒಬ್ಬ ಹೆಂಗಸನ್ನು ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ನೀವು ಒಂದು ಮಾತು ಹೇಳಿದ್ರಿ. ಬ್ರಿಟಿಷ್ ಲೇಡಿ ಯುವಾನ್ ರಿಡ್ಲಿ ಅಂತ ಒಬ್ಬ ಹೆಂಗಸು, ಅವಳು ಇಸ್ಲಾಂ ಧರ್ಮಕ್ಕೆ ಬಂದಿದ್ದಾಳೆ. ಪ್ರೆಸ್ ಟಿವಿನಲ್ಲಿ ಶಿ ಇಸ್ ಒನ್ ಆಫ್ ದಿ ಜರ್ನಲಿಸ್ಟ್ ಅಲ್ಲಿ ಇರೋದು. ಮತ್ತೆ ಲಾರೆನ್ ಬೂತ್ ಎಂಬ UK ಟೋನಿ ಬ್ಲೇರ್ ನ ಸಿಸ್ಟರ್ ಇನ್ ಲಾ, ಆಕೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಲ್ಲ. ಏನಕ್ಕೋಸ್ಕರ ಅವಳು ಬಂದಿದ್ದಾರೆ? ಹೀಗೆ ನೀವು ಒಬ್ಬರ ಬಗ್ಗೆ ನೀವು ಈಗ ಆ ತರದ ಅವಕಾಶ ಭಾರತದಲ್ಲಿ ಇದೆ ಅಂತಂದಾಗ, ನಾನೀಗ 4 ಮದುವೆ ಆಗಬೇಕು ಅಂದ್ರೆ ನಾನು ಇಸ್ಲಾಮಿಕ್ ಕನ್ವರ್ಟ್ ಆಗ್ಬಿಟ್ಟು ಆಗಿದ್ರೆ ಅಂದ್ರೆ ಫಾರ್ ರೆಕಾರ್ಡ್ ಸೇಕ್ ನಾ ಕನ್ವರ್ಟ್ ಆಗ್ತೀನಿ. ಐ ಮೇ ನಾಟ್ ಆಕ್ಚುಲಿ ಬಿಕಮ್ ಎ ಡಿವೋಟ್ ಮುಸ್ಲಿಂ. ನಾ ಕನ್ವರ್ಟ್ ಆಗ್ಬಿಟ್ಟು ಡಿವೋಟ್ ಮುಸ್ಲಿಂ ಆಗುತ್ತಾ? ಇಸ್ಲಾಮಿನ ಎಲ್ಲಾ ಆಶಯಗಳನ್ನ ನಾವು ಹೊತ್ಕೊಂಡ್ರೆ 1955ನಲ್ಲಿ 10 years ಆಫ್ ಸೆನ್ಸಸ್ ತಗೊಂಡ್ರು. ಎಷ್ಟರ ಮಟ್ಟಿಗೆ ಮುಸಲ್ಮಾನರು ಎಷ್ಟರ ಮಟ್ಟಿಗೆ ಬಹುಪತ್ನಿತ್ವವನ್ನು ಫಾಲೋ ಮಾಡ್ತಾರಂತ, ಮತ್ತೆ ಹಿಂದೂಗಳು ಎಷ್ಟು ಮಾಡ್ತಾರ? ಮೆಜಾರಿಟಿ ವಾಸ್ ಫ್ರಮ್ ದ ಹಿಂದೂ ಕಮ್ಯುನಿಟಿ, ನಾಟ್ ಫ್ರಮ್ ದ ಮುಸ್ಲಿಂ. ಎರಡನೇ ವಿಷಯ ನಮ್ಮಲ್ಲಿ ನೋಡಿ, ಏನು ಅಂದ್ರೆ ಕ್ರಿಮಿನಲ್ ಕೋಡ್ ಆಗತ್ತೆ, ಶರಿಯಾದಲ್ಲೂ ಇದೆ. ಕ್ರಿಮಿನಲ್ ಆಸ್ಪೆಕ್ಟ್ಸ್ ಬೇಕಾದಷ್ಟಿದೆ. ಅದನ್ನ ಮಾತ್ರ ನಾವು ಕಾಮನ್ ಕ್ರಿಮಿನಲ್ ಕೋಡ್ ಒಪ್ಕೋಬಹುದು. ಸಿವಿಲ್ ಕೋಡ್ ಬರ್ಬೇಕಾದ್ರೆ ಮಾತ್ರ ನಮ್ ರಿಲಿಜನ್ ನಿಮಿಷ ವೈಯಕ್ತಿಕ ಮತ್ತು ಸಾಮಾಜಿಕ ಚೈಲ್ಡ್ ಮ್ಯಾರೇಜ್ ಆಗ್ತಿದೆ. ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ 2006 ಅಲ್ಲಿ ಜಾರಿಗೆ ಬಂತು. ಅದು ಎಲ್ಲಾ ಧರ್ಮಕ್ಕೂ ಅನ್ವಯ ಆಗುತ್ತೆ.
ಇದು ಯಾಕೆ ಅದನ್ನೇ ಬರೀ ಹಿಂದೂ ಆಗ್ಬಾರ್ದು? ಧರ್ಮಕ್ಕೆ ಮಾತ್ರ ಅನ್ವಯಿಸೋದಿಲ್ಲ. ಇದು ಈ ಯಾಕೆ ತರ ಇದೆ, ಈ ಆಗ್ಬಾರ್ದು? ತರದ ಕಾನೂನುಗಳು ಇಲ್ಲ ಅಂತಲ್ಲ ನಮ್ಮ ದೇಶದಲ್ಲಿ. ಆ ವಿಚಾರಕ್ಕೆ ಇಲ್ಲೇ ಜನಶೀಲ ಚರ್ಚೆ ಆಯ್ತು. ಶಫಿಯಾ ಖಾನ್ ಯಾರವರು ಬಹಳ ಅದ್ಭುತವಾಗಿ ಹೇಳಿದ್ರು. ಇನ್ನೊಂದು ಅವ್ರು ಹೇಳಿದಂಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ, ಕೆಲವೊಂದು ಒಪ್ಕೊಳ್ಳಲ್ಲ. ಸರ್ ನಿಮ್ ವಿಚಾರ ಆಗ್ಬೇಕಾಗಿದ್ದೇನು ಅಂದ್ರೆ, ಮೊದಲಾಗಬೇಕಾಗಿದ್ದೇನು ಅಂದ್ರೆ ಅವರಲ್ಲಿ ಅನಕ್ಷರಸ್ಥತೆ ಬಹಳ ಇದೆ, ಬಡತನ ಬಹಳ ಇದೆ. ಸರ್, ಈ ಆಸ್ತಿ ದೇಶದ ಹಕ್ಕು ಕೊಟ್ಬಿಡಿ ಸರ್, ಸಮಾನವಾಗಿ. ಈ ದೇಶ ಈಗ ಸರ್, ಆಸ್ತಿ ಹಕ್ಕು ಹೆಣ್ಮಕ್ಳಿಗೆ ಸಮಾನವಾಗಿ ಕೊಡಿ. ಆವಾಗ ಹಿಂದೂ ಅನಕ್ಷರತೆ ಕಮ್ಮಿ ಆಗುತ್ತೆ. ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲೂ ಕೂಡ 2005ರವರೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೆ Correct. ಸಮಾನ ಹಕ್ಕು ಇರ್ಲಿಲ್ಲ. ಇರಲಿಲ್ಲ. ಅದು ತಿದ್ದುಪಡಿಯಿಂದ ಬಂತು. Correct. ಆ ರೀತಿಯಾಗಿ ಈಗ ನಾನೇನ್ ಹೇಳ್ಕೊಳ್ತಿದ್ದೀನಿ ಅಂದ್ರೆ, ಈ ದೇಶದ ಮುಸಲ್ಮಾನರಿಗೆ ಮೊದಲು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಬೇಕಾಗಿದ್ದೇನು ಅಂದ್ರೆ, ಇವತ್ತು SC ST-ಗಳಿಗೆ ನಾವು ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್, ಟ್ರೈಬಲ್ ಕಾಂಪೋನೆಂಟ್ ಸಬ್ ಪ್ಲಾನ್ಗಳು ಮಾಡಿ ಈಕ್ವಲೆಂಟ್ ದೇರ್ ಪಾಪ್ಯುಲೇಷನ್ ಅಲೋಕೇಶನ್ ಮಾಡ್ತಾ ಇದೀವಿ. ಇನ್ ಸ್ಪೈಟ್ ಆಫ್ ರಂಗನಾಥ ಮಿಶ್ರಾ ಕಮಿಷನ್ ರಿಪೋರ್ಟ್, ಇನ್ ಸ್ಪೈಟ್ ಆಫ್ ಸಾಚಾರ್ ಕಮಿಟಿ ರಿಪೋರ್ಟ್, 15 ಪಾಯಿಂಟ್ ಪ್ರೋಗ್ರಾಮ್ಗೆ ಇವತ್ತು ಕೇಂದ್ರ ಸರ್ಕಾರ ಅವರ ಈಕ್ವಲೆಂಟ್ ಟು ದೇರ್ ಪಾಪ್ಯುಲೇಷನ್ ಬಜೆಟ್ ಅಲೋಕೇಶನ್ ಮಾಡಿ ಅವ್ರನ್ನ ಸೋಷಿಯಲಿ ಒಂದು ನಿಮಿಷ ಭೂಪತಿ ಅವರೇ, ನೀವು ಪೊಲಿಟಿಸೈಸ್ ಮಾಡೋದಾದ್ರೆ ಒಂದು ನಿಮಿಷ, ಮುಸ್ಲಿಮರಲ್ಲಿ ಬೇಕಾದಷ್ಟು ಅನಕ್ಷರತೆ ಇದೆ, ನಿರುದ್ಯೋಗ ಇದೆ ಅಂತ ಹೇಳ್ತಾರಲ್ಲ, ಅವರನ್ನ ಅನಕ್ಷರಸ್ಥರನ್ನಾಗಿ ನಿರುದ್ಯೋಗಿಗಳನ್ನಾಗಿ ಉಳಿಸಿರೋದ್ರಲ್ಲಿ ಬಹುದೊಡ್ಡ ಪಾಲು ಕಾಂಗ್ರೆಸ್ ಬೇಸಿಸ್ ಮೇಲೆ ವೈ ಡಿಡ್ ವಿ ಹ್ಯಾವ್ ಟು ವೇಟ್ ಫಾರ್ ಸಾಚಾರ್ ಕಮಿಟಿ ಕಾಂಗ್ರೆಸ್ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಆವತ್ತಿನ ಸುಪ್ರೀಂ ಕೋರ್ಟ್ ಹೇಳ್ತು, ಸುಪ್ರೀಂ ಕೋರ್ಟ್ ಶಾಬಾನು ಕೇಸಲ್ಲಿ ಏನಾಯ್ತು, ಅದಾದ್ಮೇಲೆ ಕಾಂಗ್ರೆಸ್ಗೆಲ್ಲ ಇಡೀ ದೇಶದಲ್ಲಿ ಅವತ್ತಂತ ವಾತಾವರಣ ಸೃಷ್ಟಿ ಆಯ್ತು. ಕಾಂಗ್ರೆಸ್ ಬ್ಯಾಕ್ ಫುಟ್ ಹೋಯ್ತು. ಆದ್ರೆ ಈಗ ನಮ್ಮ ದೇಶದಲ್ಲಿ ಇವತ್ತು ಏನಾಗಿದೆ, ನಾನು ಯಾಕೆ ಕಾಂಗ್ರೆಸ್ ವಿಚಾರ ಕಾಂಗ್ರೆಸ್ ವಿಚಾರ ನಾನು ಯಾಕೆ ಹೇಳಿದೆ ಅಂತಾನೆ, ಶಾಬಾನು ವಿಚಾರವನ್ನೇ ಪ್ರಸ್ತಾಪ ಮಾಡಿಕೊಂಡು ಮಾತಾಡೋದಾದ್ರೆ, ಮುಸ್ಲಿಂ ಅನ್ನೋದು ಒಂದು ವೋಟ್ ಬ್ಯಾಂಕ್ ಆಯ್ತು ಪಾರ್ಟಿಗೆ. ವೋಟ್ ಬ್ಯಾಂಕ್ ಅಂತ ನೀವು ಯಾವ್ದನ್ನ ಟ್ರೀಟ್ ಮಾಡ್ತೀರೋ, ಆ ವೋಟ್ ಬ್ಯಾಂಕ್ ಅನ್ನು ಉದ್ಧಾರ ಮಾಡೋದಕ್ಕೆ ಯಾವ ರಾಜಕೀಯ ಪಕ್ಷಗಳು ಹೋಗೋದಿಲ್ಲ. ದಲಿತರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಮುಸ್ಲಿಮರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಶಾಬಾನು ಪ್ರಕರಣ ಒಂದು ಜ್ವಲಂತ ಎಕ್ಸಾಂಪಲ್. ಶಾಬಾನು ಪ್ರಕರಣದಲ್ಲಿ ನಾನು ಭೂಪತಿ ಅವ್ರನ್ನ ಕೇಳ್ತಿದ್ದೀನಿ. ಶಾಬಾನು ಪ್ರಕರಣದಲ್ಲಿ ಶಾಬಾನು ಪ್ರಕರಣದಲ್ಲಿ ಪಾರ್ಲಿಮೆಂಟ್ ಮಧ್ಯಪ್ರವೇಶ ಮಾಡದೆ ಹೋಗಿದ್ದಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನ ಇಷ್ಟೆಲ್ಲ ಚರ್ಚೆ ಮಾಡಿ ಇಷ್ಟು ವರ್ಷಗಳ ನಂತರ ಹೇರಬೇಕಾದ ಸಂದರ್ಭ ಬರ್ತಿರ್ಲಿಲ್ಲ. ಇಟ್ ವುಡ್ ಹ್ಯಾವ್ ಬೀನ್ ಎ ನ್ಯಾಚುರಲ್ ಟ್ರಾನ್ಸಿಷನ್. ಸಮಾನ ನಾಗರಿಕ ಸಂಹಿತೆ ಜಾರಿ ಬರ್ತದೆ ಅನ್ನೋ ಖಾತಿರಿ ನನಗಂತೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಸೊಸೈಟಿ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತಹ ಒಂದು ಸಮಾಜ ಸರ್ ಇದು. ಅದು ಸುಲಭ ಇಲ್ಲ. ವಿವಿಧತೆ ಇರಬೇಕು ಆಮೇಲೆ ಎಲ್ಲಾ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಸರ್, ಎಲ್ಲಾ ಪರ್ಸನಲ್ ಲಾಸು ಈ ದೇಶದಲ್ಲಿ ರಚನೆ ಆಗಿರೋದು ಆಯಾ ಧರ್ಮದ ಸಂಪ್ರದಾಯಗಳು ಮತ್ತೆ ಟ್ರೆಡಿಷನ್ ಅನ್ನ ಬೇಸಿಸ್ ಮೇಲೆ ಈ ದೇಶದ ಪರ್ಸನಲ್ ಲಾಸ್. ಒಂದೇ ನಿಮಿಷ ಭೂಪತಿ ಅವ್ರನ್ನ ಕೇಳ್ತೀನಿ. ಹಾಗಿದ್ರೆ ನಾನು ಮನುಸ್ಮೃತಿಯನ್ನ ನಂಬುತ್ತೇನೆ, ನಾ ಮನುಸ್ಮೃತಿ ಪ್ರಕಾರ ಜೀವನ ಮಾಡ್ತೀನಿ. ವೈ ಡು ಯು ಇಂಟರ್ಫಿಯರ್? ನನ್ನ ಪರ್ಸನ್ ಅಲ್ಲ, ನೀವ್ ಯಾಕೆ ಇಂಟರ್ಫಿಯರ್ ಆಗ್ತೀರಿ? ಅಲ್ಲಲ್ಲ, ಹಿಂದೂ ಲಾ ಎನಾಕ್ಟೆಡ್ ಇಟ್ ಸೆಲ್ಫ್ ಆನ್ ಬೇಸ್ಡ್ ಆನ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್. ಅಲ್ಲಿ ಆಕ್ಟ್ ಎನಾಕ್ಟ್ ಮಾಡ್ಬಿಟ್ಟು ನನ್ನ ಮನುಸ್ಮೃತಿಯ ಪದ್ಧತಿಗಳನ್ನೆಲ್ಲ ತೆಗೆದ್ಬಿಟ್ರಿ. ನನಗೆ ಬಹಳ ಮೂಲಭೂತ ಬದುಕಿನ ಗ್ರಂಥ ಮನುಸ್ಮೃತಿ. ನಾ ಅದ್ರ ಪ್ರಕಾರ ಇರ್ತೀನಿ ಅಂದ್ರೆ ಬಿಡ್ತೀರಾ? ಅದು ನ್ಯಾಯನ? ಅದು ನ್ಯಾಯ ಅಲ್ಲ. ಅದು ನ್ಯಾಯ ಅಲ್ಲ ಅಂತಂದಾಗ, ಅದೇ ರೀತಿ ಶರಿಯಾದಲ್ಲಿ ಅಕಸ್ಮಾತ್ ಯಾವ್ದಾರು ಆ ರೀತಿ ಸಮಾಜಕ್ಕೆ ವಿರುದ್ಧವಾದ, ಇವತ್ತಿನ ಸಮಾಜಕ್ಕೆ ವಿರುದ್ಧವಾದ ನಂಬಿಕೆಗಳು, ಆಚರಣೆಗಳು ಇದ್ರೆ ಸರಿ ಹೋಗ್ಬೇಕಲ್ವಾ? ಸುಧಾರಣೆ ಬರಬೇಕು ಅನ್ನೋದ್ರ ಎರಡು ಮಾತಿಲ್ಲ ಸರ್. ನಾನು ಅವಾಗಲೇ ಹೇಳಿದೆ, ಪ್ರಾರಂಭದಲ್ಲೇ ಹೇಳಿದೆ, ರಿಫಾರ್ಮ್ಸ್ ಆಗ್ಬೇಕು. ಕಮ್ಯುನಿಟಿ ಒಳಗಡೆ ರಿಫಾರ್ಮ್ಸ್ ಆಗ್ಬೇಕು ಅಂದ್ರೆ ಡಿಸ್ಕಷನ್ ಆಗ್ಬೇಕು. ಎನಿ ಇನ್ಫಾರ್ಮ್ ಡಿಸಿಷನ್ ನೀಡ್ಸ್ ಎಕ್ಸ್ಟೆನ್ಸಿವ್ ಡಿಸ್ಕಷನ್. ಒಂದು ಡಿಸ್ಕಷನ್ ವಿತ್ ಇನ್ ದಿ ಕಮ್ಯುನಿಟಿ,
ಅಲ್ಲ ಆಲ್ ಇಂಡಿಯಾ ಮುಸ್ಲಿಂ Number one. ಪರ್ಸನಲ್ ಲಾ ಬೋರ್ಡ್ ನಾವು ಡಿಸ್ಕಸ್ ಮಾಡಲ್ಲ ಅಂತ ಯಾಕೆ ಹೇಳಿದ್ರು? I'll complete. Discussion within the community, a discussion cutting across religious lines. ಆಗ್ಬೇಕಲ್ವಾ? I will not discuss at all. ಅಂದ್ಬಿಟ್ರೆ what is this? ಡಿಸ್ಕಷನ್ ಗಿಂತ ವಿ ವಿಲ್ ಕಮ್ ಫಾರ್ ಅ ಡಿಬೇಟ್ ಟು ಸೇ ನಾವು ಡಿಬೇಟ್ ಬರ್ತೀವಿ ಏನಂದ್ರೆ ವಿ ವಿಲ್ ಸೇ ದಟ್ ತಲಾಕ್ ನಲ್ಲಿ ಯಾವುದೇ ಹ್ಯೂಮನ್ ರೈಟ್ಸ್ ಗೆ ವಿರುದ್ಧವಾಗಿ ಏನು ಇಲ್ಲ ಅಂತ ನಾವು ಡಿಸ್ಕಷನ್ ಮಾಡಲ್ಲ, ಡಿಬೇಟ್ ಮಾಡ್ತೀರಾ? Yes. ಡಿಸ್ಕಷನ್ ಮಾಡಲ್ಲ, ಡಿಸ್ಕಷನ್ ಡಿಬೇಟ್. ಯು ವಿಲ್ ಲಿವ್ ಬೈ ಶರಿಯಾ. Yes, we will live ಯು by ಟೇಕ್ ದ ಕ್ರಿಮಿನಲ್ ಲಾ ಆಲ್ಸೋ ಅಲಾಂಗ್ ವಿತ್ ಇಟ್. ಕ್ರಿಮಿನಲ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕ್ರಿಮಿನಲ್ ಲಾ ನಿರ್ಭಯ ನೋಡಿ ನಿರ್ಭಯ ಕೇಸ್ ನಡೆದಲ್ಲ, ನಿರ್ಭಯ ಡೆಲ್ಲಿನಲ್ಲಿ. ಆಗ ಒಬ್ಬ ಹೆಂಗಸು, ಒಬ್ಬ ನಾನ್ ಮುಸ್ಲಿಂ, ಒಬ್ಬ ಹಿಂದೂ ಲೇಡಿ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾರೆ, ವೆನ್ ಇಂಡಿಯನ್ ಗವರ್ಮೆಂಟ್ ಕ್ಯಾನ್ ಸೆಂಡ್ the girl to Singapore for better treatment, why can't the Indian government send the rapist to Saudi Arabia for better justice? ಅಲ್ಲ ಅಲ್ಲ ಶರಿಯಾ ಕ್ರಿಮಿನಲ್ ಒಪ್ಕೋತೀರಾ ನೀವು? ಇದನ್ನ ನೀವು ಒಪ್ಕೋತೀರಾ? ಕಂಪ್ಲೀಟ್ ಆನ್ಸರ್ ಕೊಡ್ತೀನಿ. ನೀವು ಒಪ್ಕೋತೀರಾ? ಕಂಪ್ಲೀಟ್ ಆನ್ಸರ್ ಓಕೆ, ಸೊ ಫ್ರಮ್ ಟುಡೇ ಕಂಪ್ಲೀಟ್ ಬ್ರೇಕ್ ತಗೊಳಕ್ ಮುಂಚೆ ಈ ಆನ್ಸರ್ ಕಂಪ್ಲೀಟ್ ಮಾಡಿ. ಆನ್ಸರ್ ಕೊಡ್ತೀನಿ. ಕೆಲವೊಂದು ಉತ್ತರಗಳು ಬಹಳ ಕೆಟ್ಟದಿರುತ್ತೆ. ಅವರು ಪಾಪ ಸರಿ ಹೋಗಲ್ಲ. ರವಿಕೃಷ್ಣ ರೆಡ್ಡಿ, having been asked a question, he is ready to answer. ಹೇಳಿ. ನೋಡಿ, ಪ್ರವಾದಿ ಮೊಹಮ್ಮದ್ ಸಲಾಸ್ ಹೇಳ್ಕೊಟ್ಟಿದ್ದಾರೆ, ಮನ್ ರಾ ಮಿನ್ಕುಂ ಮುನ್ಕರನ್ ಫಲ್ ಯುಗಯ್ಯಿರುಹು ಬಿಯದಿಹಿ ಫಯಿಲ್ಲಂ ಯಸ್ತತಿ ಫಬಿ ಲಿಸಾನಿಹಿ ಫಯಿಲ್ಲಂ ಯಸ್ತಿ ಫಬಿ ಕಲ್ಬಿಹಿ ದಾಲಿಕ ಫದುಲ್ ಈಮಾನ್, ಅದಫುಲ್ ಈಮಾನ್. ಇದರ ಅರ್ಥ ಏನಂದ್ರೆ, ನೀವು ಒಂದು ತಪ್ಪನ್ನು ನೋಡುವಾಗ ಕೈನಿಂದ ನಿಲ್ಲಿಸಿ. ಆ ತಪ್ಪನ್ನು ನಿಮ್ ಕೈನಿಂದ ಆಗೋಲ್ಲ, ಕೈನಿಂದ ನಿಲ್ಸಕ್ಕಾಗೋಲ್ಲ, ನಿಮ್ಮ ನಾಲಿಗೆಯಿಂದ ಅದನ್ನ ತಡೆ ಮಾಡಿ, ಅದ್ರ ವಿರುದ್ಧ ಮಾತಾಡಿ. ಇಲ್ಲ ಅದು ಕೂಡ ಆಗಿಲ್ಲ, ನಿಮ್ಮ ಹೃದಯದಲ್ಲಿ ಇದು ತಪ್ಪಂತ ಹೇಳ್ಕೊಂಡು ನಿಮ್ ಕೆಲಸ ಮಾಡ್ಕೊಳ್ಳಿ. ಈಗ ನಾವು ಬಂದು ಇಂಡಿಯನ್ ನಲ್ಲಿ ಇರುವಾಗ ಇದು ಬಂದು ಡೆಮೋಕ್ರೆಟಿಕ್ ಕಂಟ್ರಿ. ಪ್ರವಾದಿ ಮೊಹಮ್ಮದ್ ಸಲಾಸ್ ನಮ್ಗೆ ಹೇಳ್ಕೊಟ್ಟಿದ್ದ ಆ ದಾರಿ ಪ್ರಕಾರ ಪ್ರವಾದಿ ಏನ್ ಕೊಟ್ರು, ನಜಾಶಿ ಎಂಬ ಒಬ್ಬ ಕಿಂಗ್ ಹತ್ರ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಕಂಟ್ರಿನಲ್ಲಿ ನೀವು ಜೀವನ ಮಾಡ್ಕೊಳ್ಳಿ, ನೀವು ಹೇಗೆ ಜೀವನ ಮಾಡ್ಬೇಕೋ ನೀವು ಜೀವನ ಮಾಡ್ಕೊಳ್ಳಿ ಪರ್ಸನಲ್ ಲಾ ನಲ್ಲಿ. ಆದ್ರೆ ಅವ್ರು ಮಿಕ್ಕಿದ ಎಲ್ಲ ಕ್ರಿಮಿನಲ್ ಆಕ್ಟ್ ಲಾ ಎಲ್ಲ ಅವ್ರು ಫಾಲೋ ಮಾಡ್ಕೊಳ್ತಾರೆ. ಅವ್ರು ಯಾಕಂದ್ರೆ ಅವ್ರು ಬಂದು ಆಡಳಿತ ಮಾಡೋರು, ಅವ್ರು ಒಂದು ಕಿಂಗ್ ಆಗಿದ್ದಾರೆ. ಸೊ ನೀವು ಅಲ್ಲಿ ಇರುವಾಗ ಅವ್ರು ಹೇಗೆ ಜೀವನ ಮಾಡಕ್ ಹೇಳ್ತಾರೋ ಹಾಗೆ ಮಾಡ್ಕೊಳ್ಳಿ. ಅದು ನಿಮ್ಮ ಪರ್ಸನಲ್ ಅದೇ ಮಾತು. ಒಂದು ವಿರಾಮ ತಗೊಳ್ಳೋ ಟೈಮ್ ಆಗಿದೆ. ಒಂದು ನಿಮಿಷ, ಐ ಕಮ್ ಬ್ಯಾಕ್ ಟು ದ ಡಿಸ್ಕಷನ್. ತಾವು ಹೇಳಿದ್ರಿ ಎಲ್ಲಾರು ತಪ್ಪು ನಡೀತಿರೋದಕ್ಕೆ ಕಂಡ್ರೆ ಅದನ್ನ ತಡಿಬೇಕು ಅಂತ ಹೇಳಿದಾರಲ್ವಾ, ಅದನ್ನ ತಡೆಯೋ ಕೆಲಸವನ್ನ ಇವತ್ತಿನ ಮುಸ್ಲಿಂ ಸಮುದಾಯ ಶರಿಯಾ ಲಾಗಳ ವಿಚಾರದಲ್ಲಿ ಮಾಡುತ್ತಾ ಅನ್ನೋದು ಚರ್ಚೆ. ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆಯಲ್ಲಿ ನಾವು ಶರಿಯಾ ಲಾ ಬಗ್ಗೆ ಮಾತಾಡ್ತಿದ್ವಿ. ಉಮರ್ ಶರೀಫ್ ಅವರು ತಾವು ಹೇಳಿದ್ರಿ ತಪ್ಪು ಮಾಡೋದನ್ನ ಕಂಡ್ರೆ ತಡಿಬೇಕು ಅಂತ ಹೇಳಿದ್ದಾರೆ ಅಂತ. ಇವತ್ತಿನ ನಿಮ್ಮ ಶರಿಯಾ ಲಾದಲ್ಲಿ ನಿಮ್ಮ ಪ್ರಕಾರ ಯಾವುದು ತಪ್ಪುಗಳಿಲ್ವಾ? ಸುಧಾರಣೆ ಆಗಬೇಕು ಅನ್ನೋ ತರದ ಅಂಶಗಳಿಲ್ವಾ? ಈ ತರದ ಸರಿ ಹೋಗಬೇಕು ಅನ್ನೋ ತರದ ಅಂಶಗಳಿಲ್ವಾ? ಅದನ್ನ ತಾವು ತಡಿಬೇಕಾ? ತಡಿಯಕ್ಕೆ ಏನ್ ಮಾಡ್ತೀರಿ? ನಮ್ಮ ಪ್ರಕಾರ ಇದರಲ್ಲಿ ಸುಧಾರಣೆ ಫರ್ಗೆಟ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಫರ್ಗೆಟ್ ಇಟ್. ಓಕೆ, ಓನ್ಲಿ ಅಬೌಟ್ ಶರಿಯಾ. ಏನು ಮಾಡಬೇಕು ನೀವು? ನೋಡಿ, ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡ್ರಾಫ್ಟ್ ಮಾಡಿ ಇವತ್ತವರೆಗೂ ಎಷ್ಟೋ ಸುಮಾರು 200 ಮೇಲೆ ಅಮೆಂಡ್ಮೆಂಟ್ ಆಗಿದೆ. ನಮ್ದು ಪ್ರವಾದಿ ಮೊಹಮ್ಮದ್ ಸಲಾಸ್ 1425 ವರ್ಷ ಮುಂಚೆ ಏನ್ ಶರಿಯತ್ ಕೊಟ್ರು ಅದನ್ನ ಇವತ್ತವರೆಗೂ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಮುಸಲ್ಮಾನರು. ಒಂದು ಅಮೆಂಡ್ಮೆಂಟ್ ಕೂಡ ಆಗಿಲ್ಲ ಶರಿಯತ್ ನಲ್ಲಿ. ಚೇಂಜಸ್ ಇಲ್ಲ. ಅದೇ ನಮಗೆ ಚೇಂಜ್ ಆಗಿಲ್ಲ ಅಂದ್ರೆ
What is the fatwa that comes time to time? ಮಾತಾಡಕ್ ಬಿಡಿ ಸರ್, ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ. one ನಿಮಿಷ. No, I've asked him a question, let him answer. One ನಿಮಿಷ. We'll discuss that. I've asked him a question. Manish, one ನಿಮಿಷ. I've asked him a question. Let him answer. Yes. ಏನು ತಪ್ಪುಗಳನ್ನ ಸರಿ ಮಾಡಬೇಕು? ತಪ್ಪುಗಳು ಇದೆಯಾ? ಶರಿಯಾದಲ್ಲಿ ತಪ್ಪುಗಳಿಲ್ಲ. ತಪ್ಪುಗಳಿಲ್ಲ. ಒಂದು ವಿಷಯ ಇಲ್ಲ. ಎರಡನೇ ವಿಷಯ, ಇವ್ರು ಹೇಳ್ದಂಗೆ ಸರಿಯಾಗಿ ಹೇಳಿದ್ದಾರೆ, ಫತ್ವಾ ಕೊಡಕ್ಕೆ ಇಜ್ತಿಹಾದ್ ಎಂಬ ಒಂದು ಪ್ರಿನ್ಸಿಪಲ್ ಇದೆ. ಇಜ್ತಿಹಾದ್ ಎಂಬುದು ಏನಂದ್ರೆ, ನೀವು ಯಾವ ಜಾಗದಲ್ಲಿ ಇದ್ದೀರಾ, ಯಾವ ಕಾಲದಲ್ಲಿ ಇದ್ದೀರಾ, ಆ ಫೌಂಡೇಶನ್ ಉಳಿಸ್ಕೊಂಡು ಕೆಲವು ವಿಚಾರದಲ್ಲಿ ಫತ್ವಾ ಕೊಡಕ್ಕೆ ಪಂಡಿತರಿಗೆ, ಅವರಿಗೆ ಆ ಕೆಪಾಸಿಟಿ ಇರೋರಿಗೆ ಮಾತ್ರ ಅನುಮತಿ ಇದೆ, ಎಲ್ಲರಿಗಿಲ್ಲ, ನನ್ನಂತ ಸಾಮಾನ್ಯರಿಗಿಲ್ಲ. ಸೊ ಇಜ್ತಿಹಾದ್ ಎಂಬ ವಿಷಯ ಇಸ್ಲಾಂನೊಳಗೆ ಇದೆ, ಬಟ್ ನಾಟ್ ಅಟ್ ದಿ ಕಾಂಪ್ರಮೈಸಿಂಗ್ ಆಫ್ ದಿ ಬೇಸಿಕ್ ಫೌಂಡೇಶನ್ಸ್ ಆಫ್ ದ ಕುರಾನ್. Nobody is asking you to compromise. ತಲಾಕ್ ವಿಷಯದಲ್ಲಿ Come to talaq. ಈಗ ತಲಾಕ್ ವಿಷಯದಲ್ಲಿ ಬಹುಪತ್ನಿತ್ವ ಮತ್ತು ತಲಾಕ್ ಇವೆರಡು ಏನಂದ್ರೆ, ಕುರಾನ್ ಸ್ಪಷ್ಟವಾಗಿ ಹೇಳಿದೆ, ನೀವು ನ್ಯಾಯ ಮಾಡಕ್ಕೆ ಸಾಧ್ಯವಿಲ್ಲವೆಂದ್ರೆ ಒಬ್ಬ ಹೆಂಗಸನ್ನು ನೀವು ಮದುವೆ ಮಾಡ್ಕೊಳ್ಳಿ, ಒಂದೇ ಹೆಂಡತಿ ನಿಮಗೆ ಸಾಕು. ಅದು ನ್ಯಾಯ ಮಾಡೋದು ಹೆಂಗೆ? ನ್ಯಾಯ ಮಾಡಕ್ಕೆ ಸಾಧ್ಯವಿಲ್ಲದೆ ಅಂದ್ರೆ ನಿಮ್ಗೆ ಎರಡು ಮದುವೆ ಮಾಡಬೇಕಾಗಿದ್ರೆ ಇಬ್ಬರಿಗೂ ನೀವು ನ್ಯಾಯ ಮಾಡಬೇಕಾಗುತ್ತೆ, ಅವ್ರಿಗೂ ಮನೆ ಕೊಡ್ಬೇಕು, ಈಕ್ವಾಲಿಟಿ. ಆದ್ದರಿಂದ ಬಹಳ ಕಡಿಮೆ ಅಲ್ಲ, ನಮ್ಮ ಒಂದು ಬೇಸಿಕ್ ಹ್ಯೂಮನ್ ಎಮೋಷನ್ ಬಗ್ಗೆ ಮಾತಾಡಿದ್ರೆ, nobody would like to share her love. Yes. So a woman has to share her love with another woman, the love of her husband with another woman. Okay. Emotionally, ನಾವು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದು ಮಾನವೀಯತೆಯ ವಿರೋಧಿ ಅಂತ ಅನ್ಸುತ್ತೆ. ನಾನು ನೀವು ಮೆಟೀರಿಯಲ್ ಲಾಗಳನ್ನ ಕೊಡ್ತೀರಿ, ಮೆಟೀರಿಯಲ್ ನ್ಯಾಯ ಕೊಡ್ತೀರಿ ನೀವು. ಒಂದ್ ನಿಮಿಷ, ಆಧುನಿಕ ಪ್ರಪಂಚದಲ್ಲಿ ದುಡಿತಾ ಇದ್ದಾಳೆ, ಅವಳು ಎರಡು ಗಂಡರನ್ನ ಸಾಕಬಹುದು ಅನ್ನೋ ಹಾಗಿದ್ರೆ ತೊತ್ತುಗಳ ತರಕ್ಕೆ ಇಬ್ರಿಗೂ ಒಂದೊಂದು ಕಾರ್ ಕೊಡ್ತೀನಿ, ಇಬ್ರಿಗೂ ಒಂದೊಂದು ಮನೆ ಕೊಡ್ತೀನಿ, ಇಬ್ರು ಗಂಡ ಮದುವೆ ಆಗ್ತೀನಿ. ಒಂದ್ ಮಾತು ಹೇಳ್ಕೊತೀನಿ ಸರ್, ನೋಡಿ, ನಾನು ಸಂಸ್ಕೃತ್ ಸ್ಟೂಡೆಂಟ್, ಓಕೆ. ನಾನು ಓದಿದ್ದು ಎಲ್ಲ ಇಂಡಿಯಾನಲ್ಲಿ, ಬ್ಯಾಂಗ್ಳೂರ್ನಲ್ಲಿನೇ ಓದಿದ್ದೆ. ನನಗೆ ಹಿಂದೂ ಧರ್ಮದ ಬಗ್ಗೆ ಎಲ್ಲ, ನಾನು ರಾಮಾಯಣ ಓದಿದ್ದೀನಿ, ಮಹಾಭಾರತ ಓದಿದ್ದೀನಿ. ಈಗ ದಶರಥನಿಗೆ ಎಷ್ಟು ಮದುವೆ ಆಯಿತು? ರಾಮ ನಿಮ್ಮ ಧರ್ಮ, ನಿಮ್ಮ ಧರ್ಮ Let's go one by one. Anwar, one ನಿಮಿಷ, ಹೇಮಂತ್, one ನಿಮಿಷ, ಅನ್ವರ್, ಅವರು ರಾಮಾಯಣದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಇಟ್ ಇಸ್ ಇಲ್ಲಿಗಲ್. ಹೇಳಿ. ಸರ್, ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತೀನಿ. ನೀವು ದ್ವಿಪತ್ನಿತ್ವನ ನೀವು ಅಪೋಸ್ ಮಾಡ್ತಿದ್ದೀರಾ. ಸಪೋಸ್ ಈಗ ನೀವು ಮದುವೆ ಆಗಿ ನಿಮ್ಮ ಹೆಂಡತಿ, ಅವಳಿಗೆ ನಿಮ್ಮ ಲೈಂಗಿಕ, ಅವ್ರ ಹತ್ರ ನಿಮ್ಗೆ ಏನು ಮಾಡಕ್ಕಾಗಲ್ಲ ಅಂತ ಲೈಂಗಿಕವಾಗಿ ಅವ್ರ ಹತ್ರ ಏನು ಇಲ್ಲ ಅಂದ್ರೆ, ಅವ್ರ ಆಕ್ಸಿಡೆಂಟ್ ಆಯ್ತು, ನಿಮ್ ಜೊತೆ ಅವ್ರನ್ನ ಏನ್ ಮಾಡ್ಬೇಕು? ಅವ್ರು ಅಲ್ಲ, ಒಂದು ವಿಷಯ ಕೇಳಿ, ಲೈಂಗಿಕವಾಗಿ ಅವ್ಳು ನಿಮಗೆ ಸಪೋರ್ಟೇ ಮಾಡ್ತಾ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿ ಅವ್ಳಿಗೆ ಏನು ಮಾಡಕ್ ಅಂದ್ರೆ ನಿಮ್ಗೆ ಅವ್ರನ್ನ ನೋಡಕ್ ಆಸಕ್ತಲ್ಲ, ಅದು ಅವಾಗ ನೀವ್ ಏನ್ ಮಾಡ್ತೀರಾ? ಅಂದ್ರೆ ನೀವು ಬಿಸಾಕ್ಬೇಕಂತ ನಾವ್ನ ದೇವರ್ಸ್ ಅದಕ್ಕೊಂದು ಕರೋಲರಿ. ಅದೇ ತರ ಗಂಡಸಿಗೆ ಆಕ್ಸಿಡೆಂಟ್ ಆಯ್ತು, ಗಂಡಸು ಬಿಕೇಮ್ ಇನ್ಕೇಪಬಲ್. ಕ್ಯಾನ್ ಶಿ ಮ್ಯಾರಿ? she can divorce ಅಂದ್ರೆ ಸರ್, ಅಲ್ಲಿ ನೋಡಿ ಏನಂದ್ರೆ she can divorce this man and go. ರಾಮಾಯಣ ವಿಚಾರ ಬಂದಿದ್ದಕ್ಕೆ
ಆದ್ರೂ ನಾನೇನು ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ. ಈ ಕುವೆಂಪು ಅವರು ಅದಕ್ಕೆ ಬಹಳ ದೊಡ್ಡ ಬೇರೆ ತರದೇ ಅರ್ಥ ಕೊಡ್ತಾರೆ. ರಾಮಾಯಣದಲ್ಲಿ ಮೌಲ್ಯ ಅನ್ಸ್ಕೊಳ್ಳೋದು ಏನು ಅಂದ್ರೆ ರಾಮನ ಮತ್ತು ಸೀತೆಯ ಏಕಪತ್ನಿ ವ್ರತಸ್ಥ ಅಥವಾ ಏಕಪತಿ ಇದು. ಅದರಲ್ಲಿ ಒಂದ್ ನಿಮಿಷ ಸರ್, ರಾಮ ಇದು ಕುವೆಂಪು ಅವರ ಏನು ಜ್ಞಾನಪೀಠ ತಗೊಂಡು ಇದರಲ್ಲಿ ಕಾವ್ಯದಲ್ಲಿ ಕುವೆಂಪು ಅವರು ಏನ್ ಮಾಡ್ತಾರೆ ಅಂದ್ರೆ ರಾಮ ಮತ್ತು ಸೀತೆ ಇಬ್ರು ಅಗ್ನಿ ಪ್ರವೇಶ ಮಾಡ್ತಾರೆ. ಹಾಗಾಗಿ ಅದು ದಶರಥ ಭೂಪತಿ ಅವರು ಅರ್ಜೆಂಟ್ ಆಗಿ ಎಲ್ಲ ಹೋಗ್ಲಿಕ್ಕಿದೆ. ಸೊ ಐ ಗಿವ್ ಹಿಮ್ ಎ ಫೈನಲ್ ವರ್ಡ್ ಬಿಫೋರ್ ಐ ಟೇಕ್ ಎ ಬ್ರೇಕ್. ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಇದು ಸಮಯ ಅಲ್ಲ ಅಂತ ತಾವು ಈಗಲೂ ಹೇಳ್ತೀರಾ, ಆರ್ ಇದು ಕರೆಕ್ಟ್ ಟೈಮ್ ಟು ಸ್ಟಾರ್ಟ್? ಅಲ್ಲ, ಯಾಕೆ ಅಂತ ಹೇಳಿದ್ರೆ ಯಾಕೆ ಅಲ್ಲ ಅಂತ ಹೇಳ್ತೀನಿ ಅಂದ್ರೆ, ಒಂದು ಇದ್ರ ಬಗ್ಗೆ ಸುದೀರ್ಘವಾದಂತ ಚರ್ಚೆಗಳಾಗಬೇಕು, ದೊಡ್ಡ ಪ್ರಾಸೆಸ್ ಆಗಬೇಕು. ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇವತ್ತೇನು NDA ಸರ್ಕಾರ ಕೇಂದ್ರದಲ್ಲಿದೆ, ಅವರ ಬಗ್ಗೆ ಮುಸಲ್ಮಾನರಿಗೆ ನಂಬಿಕೆ ಯಾಕಿಲ್ಲ ಅಂತ ಒಂದು ಪ್ರಶ್ನೆ ಹೇಳ್ತೀನಿ ನಾನು ನಿಮ್ಗೆ. 118 ಕೋಟಿ ಜನ ಇರುವಂತಹ ಮುಸಲ್ಮಾನರಲ್ಲಿ ಬಿಜೆಪಿ 282 ಜನ ಎಂಪಿಗಳಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಇಲ್ಲ. ಹೆಂಗೆ ನಂಬ್ತಾರೆ ಸ್ವಾಮಿ? ನೀವು ಟಿಕೆಟೇ ಕೊಟ್ಟಿಲ್ಲ ಅವ್ರಿಗೆ, ನೀವು ಅವ್ರ ನಂಬರ್ ಇರಬಹುದು. ಆದ್ರೆ ಮುಸ್ಲಿಮರ ವೆಲ್ಫೇರ್ ನ ಯಾರೋ ಒಬ್ಬ ಮುಸ್ಲಿಂ ಸಂಸದನೇ ನೋಡ್ಕೋಬೇಕು ಅಂತ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ದಲಿತರ ಕಲ್ಯಾಣವನ್ನ ದಲಿತ ಮಂತ್ರಿಗಳು ಹೇಗೆ ನೋಡ್ಕೊಂಡಿದ್ದಾರೆ ಇಲ್ಲ ಅಂದ್ರೆ ಆ ಜನಾಂಗಕ್ಕೆ ಹೆಂಗ ನಂಬಿಕೆ ಬರುತ್ತೆ ರಾಜಕೀಯ ಪಕ್ಷದ ಮೇಲೆ? ಜನ ಹೇಳ್ತೀರಾ ಮಾತನ್ನ, ನಾನು ಆ ಮಾತನ್ನ ಹೇಳ್ತಾ ಇಲ್ಲ. ಫೈನಲ್ ವರ್ಡ್ ಹೇಳಿ ವಿರಾಮ ತಗೊಳ್ತಾ ತಾವು ಹೋಗ್ಬೇಕಾಗಿರೋದನ್ನ ಬೇಗ ಹೋಗ್ಬೇಕಾಗಿರೋದನ್ನ ಅಂತ ಹೇಳಿದೆ ನಾನು. ಏನು ಅಂದ್ರೆ ಇವತ್ತು ಇನ್ನು ಅಲ್ಪಸಂಖ್ಯಾತರು ಮತ್ತೆ ಏನು ಜಾತ್ಯತೀತವಾಗಿ ಯೋಚನೆ ಮಾಡೋರಿಗೆ ಬಿಜೆಪಿ ಬಗ್ಗೆ ಸಕಾರಣವಾದ ಒಂದು ಭಯ ಇದೆ. ಅಷ್ಟೇ ಭಯ ಇಲ್ಲ. ವಿರಾಮ ತಗೊಳ್ತೀನಿ. ಒಂದು ನಿಮಿಷ ಮತ್ತು ಇನ್ ಬಿಟ್ವೀನ್ ಸೆಕ್ಯುಲರ್ ಒಂದು ನಿಮಿಷ ವಿರಾಮ ತಗೊಳ್ತೀನಿ. ಭೂಪತಿ ಅವರು ಅರ್ಜೆಂಟ್ ಆಗೆಲ್ಲ ಹೋಗ್ಲಿಕ್ಕಿದೆ, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಬೀಳ್ಕೊಡ್ತಾ ಇದ್ದೀನಿ. ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡಿನ ಚರ್ಚೆ ಮೈನಾರಿಟಿ ರೈಟ್ಸ್ ವರ್ಸಸ್ ಹ್ಯೂಮನ್ ರೈಟ್ಸ್ ಅಂತ ಆಗ್ತಾ ಇದೆಯಾ ಪಡ್ಕೆ ಅವರೇ? ಈಗ ನೋಡಿ, ಮೈನಾರಿಟಿ ರೈಟ್ಸು ಹ್ಯೂಮನ್ ರೈಟ್ಸು ಇದೆಲ್ಲ ಪಕ್ಕಕ್ಕಿಡ. ರೈಟ್ಸ್ ಎಲ್ಲರಿಗೂ ಲಿಂಗ ಭೇದವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಶರಿಯಾದಲ್ಲಿ ಯಾವುದೇ ಲೋಪಗಳಿಲ್ಲ ಅಂತ ಉಮರ್ ಶರೀಫ್ ಅವರು ಹೇಳಿದ್ದಾರೆ. ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಲ್ಲಾ ಧರ್ಮದವರಿಗೂ ನೋಡಿ, ಎಲ್ಲಾ ಜಾತಿಯವರಿಗೂ ಎಲ್ಲಾ ಧರ್ಮದವರಿಗೂ ತಮ್ಮದೇ ಸರಿ, ಅದರೊಳಗೆ ಏನೂ ತಪ್ಪಿಲ್ಲ ಅಂತ ಅನ್ಸೋದು ಎಲ್ಲ ಸಹಜ. ನಮ್ಮಲ್ಲಿ ವರದಕ್ಷಿಣೆ ಪದ್ಧತಿ ಇಲ್ಲ, ವಧು ದಕ್ಷಿಣೆ ಕೊಡ್ತೀವಿ, ಹಾಗಾಗಿ ತಲಾಕ್ ಇಸ್ ಜಸ್ಟಿಫೈಡ್. Right? I substantially agree with Padke ಅವರು, but slightly differ. ಯಾಕಂತ ಈ ಶರಿಯಾ ಬಗ್ಗೆ ಹೇಳ್ತಾರಲ್ಲ ಇವರೆಲ್ಲ, ಅದೇ ಸರಿ ಅಂತ. There is a clear division between men and women in the Muslim society. ಈ 4 ಜನ ಪೆಟಿಷನ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಇದು ತಲಾಕ್ ಬಗ್ಗೆ, ಅವ್ರಲ್ಲಿ 2 ಬೆಂಗಳೂರು ಬಂದಿದ್ರು. ಅದ್ರ ಒಬ್ರು ಭೇಟಿ ಕ್ರಿಯೇಟ್ ಡಿವಿಷನ್ ಅಂತ ಹೇಳ್ತಾರಲ್ಲ ನಿಮ್ಮ. ನಾನು ನೀವು ಯು ಗೋ ಟು ಸೊಸೈಟಿ ಅಂಡ್ ಸ್ಪೀಕ್ ಟು ದ ವುಮೆನ್. It is most inhuman. It is most inhuman. Backward looking. We want a change ಅಂತ ಹೇಳ್ತಾರೆ. What is what they have filed a petition? Why the pujari is found only among the men? Why not among the women? ಅದು ಚೆಂದ ಕೇಳಿದಾರೆ ಈಗ. ಅದು ಚೆಂದ ಕೇಳಿದಾರೆ. ಇದು ತಪ್ಪು ಪೂರಾ ಕಲ್ಪನೆ ಇದೆ. Why don't you have pujari among the women? ಅಲ್ಲ, ತಪ್ಪಾದ್ರೆ ಎಲ್ಲ ಕಡೆ ತಪ್ಪೇ. ಯಾವ ತಪ್ಪುಗಳನ್ನ ಒಂದು ಮೂವ್ಮೆಂಟ್ ಆಯ್ತು. ಶನಿ ಶಿಂಗ್ನಾಪುರ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಳಗಡೆ ಬಿಡ್ತಾ ಇರಲಿಲ್ಲ. ಶನಿ ಹಾಜಿಯಲ್ಲಿ ದರ್ಗಾದಲ್ಲಿ ಹೆಣ್ಣುಮಗಳು ಹೋಗಿ ದರ್ಗಾದಲ್ಲೂ ನಮ್ಗೆ ಹಾಗಾಗಿ ಅಲ್ಲಿ ಮಾತ್ರ ಹೇಮಂತ್ ಹೇಳ್ದಂಗೆ ಇನ್ನೊಬ್ರು ಹೇಳ್ದಂಗೆ ಇವರು ಅಲ್ಲಿ ಕೆಲವೊಂದನ್ನ ಶಬಾಷ್ ಅಂತಿರ್ತಾರೆ, ಕೆಲವೊಂದು ವಿಚಾರ ಬಂದಾಗ ಬೇಡ ಅಂತಿರ್ತಾರೆ. ಹಂಗಲ್ಲ, ಗಂಡಸು ಮತ್ತೆ ಯೂನಿವರ್ಸಲ್ ಆಗಿ ನೋಡೋಣ ನಾವು. ಒಂದೇ ತರ ನಾವು ಬಂದು ಅನ್ಸ್ಕೊಂಡು ಹೋಗಕ್ಕಾಗಲ್ಲ. ಗಂಡಸಿಗೆ ನೈಸರ್ಗಿಕವಾಗಿ there is a difference. ನೀವು ಅಲಿಮೋನಿ ಕೇಳ್ತೀರಾ? ನೈಸರ್ಗಿಕ ಸರ್, ಯಾವ್ದು ನೀವು ಕಾಮನ್ ನೈಸರ್ಗಿಕವಾಗಿ ಇದೆ. ಮದುವೆ ಡಿವೋರ್ಸ್ ಆದ್ರೆ ಅಲಿಮೋನಿ ಕೇಳ್ತೀರಾ ಹೆಂಗಸರಿಗೆ? ಯಾಕೆ ಗಂಡಸಿಗೆ ಕೇಳ್ಕೊಳ್ಳಲ್ಲ?
ಗೊತ್ತಿದೆ ನಿಮ್ಗೆ ಹೆಂಗಸರಿಗೆ ಅಲಿಮೋನಿ ಕೇಳ್ತಾ ಇದಾರೆ, ಯಾಕೆ ಗಂಡಸರಿಗೆ ಕೇಳ್ತಿಲ್ಲ? ನೋಡಿ, ಈಗ ಕಾನೂನು ಪ್ರಕಾರ ಕೇಳಬಾರ್ದು ಅಂತಿಲ್ಲ. ಸುಪ್ರೀಂ ಕೋರ್ಟ್ ಕೇಳಬಾರ್ದು ಅಂತಿಲ್ಲ. ಅಲ್ಲಲ್ಲ ಗಂಡ ಅಲ್ಲಲ್ಲ, ಇಫ್ ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ಅಡ್ವೊಕೇಟ್ಗಳಿದ್ದೀರಿ. ಗಂಡ ನಿರುದ್ಯೋಗಿ ಆಗಿದ್ದು ಅವನಿಗೆ ಯಾವುದೇ ಸಸ್ಟೆನೆನ್ಸ್ ಇಲ್ಲ ಅಂತಂದ್ರೆ ಹೆಂಡತಿಗೆ ಆಸ್ತಿ ಇದ್ದು ಹೆಂಡತಿಗೆ ಕೆಲಸ ಇದ್ರೆ ಗಂಡ ಜೀವನಾಂಶ ಕೇಳಬಹುದು. ಕಾನೂನಿನಲ್ಲಿ ಇದೆ, ಕೇಳಬಹುದು. ಕಾನೂನಿನಲ್ಲಿ ಇದೆ ತಾನೆ? ಇಸ್ ಇಟ್ ಇನ್ ಪ್ರಾಕ್ಟೀಸ್? ಈಗ ನೋಡಿ, ಒಂದೇ ನಿಮಿಷ, ಅನಂತ್ ಅವರೇ ಹೇಳ್ಬಿಡ್ತೀನಿ. ನೋಡಿ, ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನೋದೇ ಉದ್ದೇಶ. ಉಪಯೋಗಿಸೋದಕ್ಕಾದ್ರೂ ಒಂದು ಅವಕಾಶ ಇರಬೇಕು. ಇಲ್ಲೂ ಅದನ್ನೇ ಹೇಳ್ತಾ ಇರೋದು. ಡೈವೋರ್ಸ್ ತಗೊಳ್ಳೋದಕ್ಕೆ ಅವಕಾಶ, ಪ್ರಾಪರ್ಟಿನಲ್ಲಿ ಕೇಳ್ತಾರೋ ಬಿಡ್ತಾರೋ ಅವಕಾಶ ಮಾಡ್ಕೊಳ್ಳಿ. ಅವರಿಗೆ ಇಫ್ ಈಸ್ ನಾಟ್ ಏಬಲ್ ಟು ವರ್ಕ್, ಇಫ್ ಈಸ್ ನಾಟ್ ಏಬಲ್ ಟು ಅರ್ನ್ ಮನಿ, ಅವಾಗ ಅಲಿಮನಿ. ಆದ್ರೆ ಹೆಂಗಸಿಂಗ್ ಹಂಗಿಲ್ಲ. ವೆದರ್ ಶಿ ಇಸ್ ವರ್ಕಿಂಗ್ ಆರ್ ನಾಟ್, ಅವ್ರಿಗೆ ಅಲಿಮನಿ ಬೇಕಿಲ್ಲ. ಇದು ತಪ್ಪು ಕಲ್ಪನೆ ಇದೆ. You can contest that. You can again contest that. Exactly. ಹೇಳ್ಬಿಡ್ತೀನಿ ಕೇಳಿ. ಇಫ್ ಅ ಲೇಡಿ ಈಸ್ ನಾಟ್ ಜಸ್ಟ್ ವರ್ಕಿಂಗ್, ಇಫ್ ಶಿ ಇಸ್ ಕೇಪಬಲ್ ಆಫ್ ವರ್ಕಿಂಗ್, ಅವಾಗ ಮೇಂಟೆನೆನ್ಸ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ತುಂಬಾ ಸ್ಪಷ್ಟವಾಗಿದೆ, ಇದರೊಳಗೆ ಡೌಟ್ ಇಟ್ಕೋಬೇಡಿ. ಅದೇ ಆ ಆರ್ಗ್ಯುಮೆಂಟ್ ಪ್ರಕಾರ ಹೋದ್ರೆ ನಮ್ ಸಿಸ್ಟಮ್ ನಲ್ಲಿ ಫಸ್ಟ್ ನಾವು ಮಹರ್ ಕೊಡ್ತಾ ಇದೀವಿ, ಅವ್ರಿಗೆ ಬೇಕಾಗಿದ್ದ ಮೇಂಟೆನೆನ್ಸ್ ಅಮೌಂಟ್ ಕೊಡ್ತಾ ಇದೀವಿ. ನೀವು ವರದಕ್ಷಿಣೆ ಕೊಡೋದಿಲ್ವಾ? ಸರ್ ಅಲ್ಲ, 50,000, 15,000 ನಾವೆಲ್ಲಾ ಮತೀಯ ಗ್ರಂಥಗಳಿಗಿಂತ ಮೊದಲು ಜೀವ ವಿಕಾಸವನ್ನ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಒಂದು ರಿಸರ್ಚ್ ಬಂತು, 10,000 ವರ್ಷಗಳ ಹಿಂದೆ ಹೆಣ್ಣು ಗಂಡು ಸಮಾನವಾಗಿದ್ರು. ಯಾಕೆ ಹೆಣ್ಣು ಸ್ವಲ್ಪ ಕಮ್ಮಿ ಆದ್ಲು ಅಂದ್ರೆ ಇನ್ವೆನ್ಷನ್ ಆಫ್ ಅಗ್ರಿಕಲ್ಚರ್ ಆದ್ಮೇಲೆ ಮೊದಲು ಇಬ್ರು ಬೇಟೆ ಆಡಿ ಜೀವನ ಮಾಡ್ಬೇಕಾಗಿತ್ತು. ಇಬ್ರು ಬೆತ್ತಲೆ ಇದ್ರು. 10,000 ವರ್ಷಗಳಿಂದ ಆಫ್ರಿಕಾದಲ್ಲಿ ಎಲ್ಲರೂ ನಮ್ಮ ಪೂರ್ವಜರು ಎಲ್ಲ ಬೇಟೆ ಆಡಿ ಹಂಟರ್ಸ್ ಅಂಡ್ ಗ್ಯಾದರರ್ಸ್. ಹಾಗಾಗಿ ಆತರಕ್ಕೆ ಬಂದವರು. ನಾವು ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಮಧ್ಯದಲ್ಲಿ ಏನೇನು ಬಂದಿದೆ ನಾವು ಸೃಷ್ಟಿ ಮಾಡ್ಕೊಂಡಿರೋದು. ಈಗ ಮತ್ತೆ ಈಕ್ವಾಲಿಟಿ ಬೇಕು. ಈಗ ಮತ್ತೆ ಈಕ್ವಾಲಿಟಿ ಬರಬೇಕು. ಒಂದು ವಿಷಯ ನಾವು ಸ್ಕೂಲ್ ಅವರವರು ಅಂತ ವೇದಗಳಲ್ಲೂ ಕೂಡ ಎರಡೇ ಜಾತಿ, ಗಂಡು ಜಾತಿ, ಹೆಣ್ಣು ಜಾತಿ, ಮಿಕ್ಕಿದ್ದು ವರ್ಣಗಳು. ಹಿಂದೂ ಸಮಾಜದಲ್ಲೂ ಕೂಡ ಬಹಳಷ್ಟು ರಿಫಾರ್ಮ್ ಬರಬೇಕಾಗಿದೆ, ಚರ್ಚೆ ಇಲ್ಲೂ ನಡಿಬೇಕಾಗಿದೆ. ಆದ್ರೆ ಜಾತಿ ವಿಷಯಕ್ಕೆ ಬಂದಾಗ ಗಂಡು ಜಾತಿ, ಹೆಣ್ಣು ಜಾತಿ ಅಂತ ವೇದ ಕೂಡ ಬೇರೆ ಎರಡು ಭಾಗ ಮಾಡಿಟ್ಟಿದೆ. ಈಕ್ವಾಲಿಟಿ ಅನ್ನೋದು ಆಪಲ್ಸ್ ಅಂಡ್ ಆರೆಂಜಸ್ ತರ, ಸೇಬು ಮತ್ತೆ ನೀವು ಸಂತರ ಈಕ್ವಾಲಿಟಿ ಅಂದ್ರೆ ಈಕ್ವಲ್ ರೈಟ್ಸ್ ಅಲ್ಲಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ. ನಿಮಿಷ ಹೇಳ್ಬಿಡ್ತೀನಿ. ವೇದ ಎಲ್ಲ ಕಡೆ ಎಕ್ಸಿಸ್ಟ್ ಆಗುತ್ತೆ. ಮನೀಶ್ ನೋಡಿ, ಹಿಂದೂ ಧರ್ಮಕ್ಕೆ ವೇದ ದಿ ಬುಕ್ ಅಲ್ಲ, ಯಾರು ಪ್ರಾಫಿಟ್ ಅಲ್ಲ. ನಮಗೆ ಇದನ್ನೇ ತೋರಿಸಿ ನಮಗೆ ಆ ಬುಕ್ ಬೇಡಪ್ಪ ಬಿಟ್ಟು ಬಿಡ್ತೀವಿ. ಅದು ನೀವು ಹೇಳ್ಕೊಳ್ತೀರಾ? ಎಲ್ಲಾ ಹಿಂದೂಗಳು ಹಂಗೆ ಹಿಂದೂ ಕೋಡ್ ಬಿಲ್ ಬಂದಿದೆ. ನಿಮಗೆ ನಾನು ಒಬ್ಬ ಬಿಜೆಪಿ ವಕ್ತಾರನಾಗಿ ನೀವು ನನಗೆ ಹಿಂದೂವಾದಿ ಅಂತ ಕರೆದ್ರು ಕೂಡ ನಾನು ಎಂದೆಂದೂ ಮನುಸ್ಮೃತಿಯನ್ನು ಓದಿಲ್ಲ ಮತ್ತು ಅದನ್ನ ಎಂದೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳಿದವನ ಅಲ್ಲ. ಶರೀಫ್ ಅವ್ರಿಗೆ ಕೇಳೋದು, ಈ ತರದ ಒಂದು ರೈಟ್ ಟು ರಿಜೆಕ್ಟ್ ಹಿಂದೂ ಕಮ್ಯುನಿಟಿನಲ್ಲಿದೆ, ರೈಟ್ ಟು ರಿಜೆಕ್ಟ್ ಮುಸ್ಲಿಂ ಕಮ್ಯುನಿಟಿಗೆ ಯಾಕೆ ಬರ್ಬಾರ್ದು? ನಾನು ಐ ಡೋಂಟ್ ವಾಂಟ್ ಪರ್ಸನ್ ಅಲ್ಲ ಯಾರು ಹೇಳಿದ್ರೆ, ಯಾರ್ಯಾರು ಮುಸ್ಲಿಂ ಹೇಳಿದ್ರೆ ಐ ಡೋಂಟ್ ವಾಂಟ್ ಪರ್ಸನ್ ಅಲ್ಲ, ಐ ಗೋ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿ ಅಲ್ಲೋ ಸರ್ ಇವ್ರೇನೋದ್ರು, ನಾವು ಮನುಸ್ಮೃತಿಯನ್ನು ಓದಿಲ್ಲ, ನಾವು ಅದನ್ನ ಫಾಲೋ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳ್ತಾರೆ. ನಾವೇನ್ ಗೊತ್ತಿದ್ರ, ನಾವು ಅದನ್ನ ಓದಿದೀವಿ, ಮತ್ತೆ ನಾವು ಬೇರೆ ಧರ್ಮವನ್ನು ಸ್ವೀಕರಿಸಿದೀವಿ. ಇದು ನಮ್ಮ ಹಿಸ್ಟ್ರಿ. ಕರೆಕ್ಟ್. ಓಕೆ, ನಮ್ಮ ಹಿಸ್ಟ್ರಿ 800 ಇಯರ್ಸ್ ಮುಂಚೆ ನಾವೆಲ್ಲ ಒಂದು ಕಾಲದಲ್ಲಿ ಶೈವ ಪಿಳ್ಳೆಮಾರಾಗಿದ್ವಿ. ನನ್ನನ್ನು ನೋಡ್ತಿದ್ರಲ್ಲ, ಐ ವಾಸ್ ಫ್ರಮ್ ದ ಶೈವ ಪಿಳ್ಳೆಮ, ಶಿವಭಕ್ತರು. ಆ ಕಾಲದಲ್ಲಿ ನಾವೇನ್ ಕೊಂಡಿದ್ವಿ, ಇದೇ ಧರ್ಮ, ಇದೇ ಕಾನ್ಸ್ಟಿಟ್ಯೂಷನ್ ಅಂತ. ನಮಗೆ ಮುಂದೆ ಬಂದಿದ್ದು ಶರಿಯಾ ಲಾ ಆ ಕಾಲದಲ್ಲಿ.
ಆ ಕಾಲದಲ್ಲಿ ನೀವು ಹೇಳ್ದಂಗೆ ಸತಿ ಸಿಸ್ಟಮ್ ಇತ್ತು. ಹೆಂಗಸಾದ್ರೆ ಅವಳು ಗಂಡ ಸತ್ತೋಗ್ಬಿಟ್ರೆ ಅವಳನ್ನು ಬೆಂಕಿನಲ್ಲಿ ಆಗ್ಬೇಕಂತ ಅದನ್ನ ನೋಡಿದ್ವಿ. ಅದನ್ನ ಬಿಟ್ಟು ನಾವು ಈ ಧರ್ಮಕ್ಕೆ ಬಂದಿದ್ವಿ. ಸೊ ಆ ಕಾಲದಲ್ಲಿ ಇನ್ನೊಂದು ತಪ್ಪಿಗೆ ಹೋದ್ರೆ ಭಾರತದ ಧರ್ಮಗಳಲ್ಲಿ ಒಂದು ಧರ್ಮದಲ್ಲಿದ್ದಂತ ಅನಿಷ್ಟಗಳನ್ನ ಕಂಡು ರೋಸಿ ಹೋಗಿ ನೀವು ಇನ್ನೊಂದು ಧರ್ಮಕ್ಕೆ ಹೋದ್ರಿ, ಫೈನ್. ಆ ಧರ್ಮಕ್ಕೆ ಹೋದ್ಮೇಲೆ ಅಲ್ಲಿರುವಂತ ಕೆಟ್ಟ ಪದ್ಧತಿಗಳನ್ನ ಅನಿಷ್ಟಗಳನ್ನ ನೀವು ವಿರೋಧಿಸಬೇಕಲ್ವಾ? ನಂಬರ್ ಒನ್. ನಂಬರ್ ಒನ್. ನಂಬರ್ ಒನ್. ನಂಬರ್ ಟು. ನಂಬರ್ ಒನ್. ನಂಬರ್ ಒನ್. ನಂಬರ್ ಟು. ಅಲ್ಲಲ್ಲ ನಂಬರ್ ಟು. I'll come to the second point. ಒಂದು ನಿಮಿಷ. I'll come to the second point. ವಾಮನಾಚಾರ್ಯ ಅವರು ಹೇಳಿದ ಹಾಗೆ ಅವರಿಗೆ ಯಾವ ಧರ್ಮಗ್ರಂಥ ಬೇಡ ಅಂತಿದ್ರೆ ಅದನ್ನ ಬಿಸಾಕಬಿಟ್ಟು ಬಂದು ಆರಾಮಾಗಿ ಎಲ್ಲ ನಾಗರಿಕರ ಹಾಗೆ ಅವ್ರು ಇರಬಹುದು. ಅವರ ಧರ್ಮದಿಂದ ಹೊರಗಡೆ ಹಾಕಲ್ಲ. ರೈಟ್? ಶರಿಯಾಲಾನ ನಾನು ಒಪ್ಕೊಳ್ಳೋದಿಲ್ಲ. ಐ ರಿಜೆಕ್ಟ್ ಇಟ್ ಅಂತ ಯಾರಾದ್ರೂ ಮುಸ್ಲಿಮರು ಹೇಳಿದ್ರೆ, ಕ್ಯಾನ್ ಹಿ ಆರ್ ಶಿ ರಿಮೈನ್ ಎ ಡಿವೋಟ್ ಮುಸ್ಲಿಂ? ಇಲ್ಲ ಒಂದ್ ನಿಮಿಷ. ನೀವು ಹೇಳ್ದಂಗೆ ಶರಿಯಾ ಲಾ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾರೋ ಇವರು ಇಂಡಿಯಾನಲ್ಲಿ ಡೆಮೋಕ್ರೆಟಿಕ್ ಸಿಸ್ಟಮ್ ನೊಳಗೆ ಒಬ್ಬ ಹೆಂಗಸು ಅವಳು ಅನ್ಕೊಳ್ಬಹುದು ನಮ್ಗೆ ಶರಿಯಾ ಲಾ ಒಪ್ಕೊಳ್ಳಲ್ಲ, ನಾವು ಹೋಗಿ ನಾವು ಕೋರ್ಟ್ ನಲ್ಲಿ ಹೋಗಿ ನಾವು ಬಂದು ನಾವು ಸೆಟಲ್ಮೆಂಟ್ ಮಾಡ್ಕೊಡೋಣ ಅಂತ ಹೋದ್ರೆ ಯಾರು ಇವತ್ತವರೆಗೂ ಅವ್ರನ್ನ ಕೈ ಹಿಡ್ದಿಲ್ಲ. ಹಾಗಾಗಿ ಅಲ್ಲ ಒಂದ್ ನಿಮಿಷ ಹಾಗಾಗಿ ಆತರ ಪಡ್ಕೇರೆ ಅವರ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕಾಗೆ ಅವರಿಗೆ ಅಪ್ಲೈ ಆಗುವಂತ ಒಂದು ಕಾನೂನು ಬರಬೇಕು. ಕಾಮನ್ ಸಿವಿಲ್ ಕೋಡ್ ಬಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಏನಾಗುತ್ತೆ? ಆಲ್ರೆಡಿ ಮುಸ್ಲಿಂ ವಿಮೆನ್ ಡಿಸಲ್ಯೂಷನ್ ಮ್ಯಾರೇಜ್ ಆಕ್ಟ್ ಇದೆ. ಮುಸ್ಲಿಂ ವಿಮೆನ್ ಡಿಸಲ್ಯೂಷನ್ ಮ್ಯಾರೇಜ್ ಆಕ್ಟ್ ಆಫ್ 1934 ಇದೆ ಆಲ್ರೆಡಿ. ಈಗ ಕೂಡ ಯಾರಾದ್ರೂ ಇಲ್ಲ ನಮ್ಗೆ ಕುಲ ಸಿಕ್ತಿಲ್ಲ, ನಾವು ಹೋಗಿ ಕೋರ್ಟ್ಗೆ ಹೋಗಿ ನಮ್ಗೆ ಇಮಿಡಿಯೇಟ್ ಡಿವೋರ್ಸ್ ಬೇಕಂದ್ರೆ ಈ ಕೂಡ ಕಾನೂನು ಪ್ರಕಾರ ಅವ್ರಿಗೆ ತಗೊಳ್ಬೇಕು. ಬೋಧ ಅವ್ರಿಗೆ ಹೋಗಬಹುದು. ಅವರು ಗಂಡ ಕೊಟ್ರೆ ತಗೋಬಹುದೇ ಹೊರತು ಅವರಿಗೆ ಇಲ್ಲ ನನಗೆ ಕಂಟಿನ್ಯೂ ಮಾಡಕ್ ಆಗಲ್ಲ, ನನಗೆ ಬೇಕು ಮ್ಯೂಚುವಲ್ ಕನ್ಸೆಂಟ್ ಅನ್ನೋದಿಲ್ಲ. ಅವರು ಇದೆ ಫಸ್ಟ್ ಇದೆ ಸರ್, ಸರ್ ಫಸ್ಟ್ ಅಂತ ಇದೆ, ಕುಲ ಇದೆ, ಅದು ಹಿಂದೂ, ಅದು ಮತ್ತೆ ಅವರು ಕೊಡ್ಬೋದು. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ ಅವ್ರಿಗೆ ಮಾತ್ರ ಅವ್ರು ಏನ್ ಕೇಳ್ಕೊಳ್ತಾರೆ ನಿಮ್ ಧರ್ಮದಲ್ಲಿ ಎಲ್ಲ ಒಳ್ಳೇದಿದೆ, ಆದ್ರೆ ಇಸ್ ಇಟ್ ಬೀಂಗ್ ಇಂಪ್ಲಿಮೆಂಟೆಡ್ ಅವರ ಪ್ರಶ್ನೆ ಇದೆ. ಅದಕ್ಕೆ ನಾನು ಹೇಳ್ಕೊಳ್ತೀನಿ ಹಿಂದೂ ಪುರೋಹಿತಶಾಹಿ ಇರೋ ಹಾಗೆ ಮುಸ್ಲಿಂ ಪುರೋಹಿತಶಾಹಿ ಇದೆ ಅಂತ. Running out of time. ರವಿಕೃಷ್ಣ ರೆಡ್ಡಿ, ನಾನು ಈ ರಾಜ್ಯದ ಬಹಳ ಶ್ರೇಷ್ಠ ಮುಸ್ಲಿಂ ಮಹಿಳೆ ಅನ್ಕೊಳ್ಳೋದು, ಬಹಳ ಪ್ರಾಕ್ಟಿಸಿಂಗ್ ಮುಸ್ಲಿಂ ಅನ್ಕೊಳ್ಳೋದು ಸಾರಾ ಅಬೂಬಕರ್ ಅವರು. ಅವರಿದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರಾಜ್ಯ ಕಂಡಂತ ಮುಸ್ಲಿಂ ಲೇಖಕಿಯರಲ್ಲಿ ಅವರು ಶ್ರೇಷ್ಠ ಲೇಖಕಿ ಬಾನು ಮುಷ್ತಾಕ್ ಅವರು ಇದ್ದಾರೆ. ಇವರೆಲ್ಲರೂ ಬಹಳ ವಿಚಾರಗಳಲ್ಲಿ ಪ್ರಾಕ್ಟಿಸಿಂಗ್ ಇವರು. ಆಮೇಲೆ ಏನೋ ಬೇರೆ ತರಕ್ಕೆ ಅಲ್ಲ, ಪ್ರಾಕ್ಟಿಸಿಂಗ್ ವುಮೆನ್. ಅವರು ಹೇಳೋದು ಏನು ಅಂದ್ರೆ ಇಲ್ಲೊಂದು ವಿಚ್ಛೇದನ ಮತ್ತು ಭೂಪತಿತ್ವ ಇದು ಮುಸ್ಲಿಂ ಮಹಿಳೆಯರಿಗೆ ಬಹಳ ಮುಖ್ಯವಾಗಿ ಅಡ್ರೆಸ್ ಆಗಬೇಕಾದ್ರೆ ಎರಡು ಇಶ್ಯೂ ಸರಿ ಹೋಗ್ಬೇಕು ಅಂತ. ಮಿಕ್ಕಿದ್ದು ಇನ್ಯಾವುದಾದ್ರು ರಾಜಕೀಯ ಫೈನಲ್ ವರ್ಡ್. ಒಂದು ಇಶ್ಯೂ ಏನು ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಸ್ಲಾಂ ಅಲ್ಲಿ ಅದು ಶರೀಯತ್ ಆಗ್ಬೋದು ಅಥವಾ ಅದರ ನಂತರ ಬಂದಂತ ಕಾಮೆಂಟ್ರಿ ಹದೀಸ್ಗಳಾಗ್ಬೋದು, ಅವುಗಳಲ್ಲಿ 7ನೇ ಶತಮಾನದಲ್ಲಿ ನಂತರ 8ನೇ ಶತಮಾನದಲ್ಲಿ ಹೇಳಿದ್ದು ಇವತ್ತು ಬಹಳಷ್ಟು ಅವ್ರ ಧರ್ಮದಲ್ಲೇನೆ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ದೇ ಆರ್ ಇಂಪ್ರಾಕ್ಟಿಕಲ್ ಅಂಡ್ ಔಟ್ಡೇಟೆಡ್. ಅದಕ್ಕೆ ಬದಲಾವಣೆ ಯು ಕ್ಯಾನ್ ಫೋರ್ಸ್ ದ ಚೇಂಜ್ ಬೈ ಲಾ. ಯು ಶುಡ್ ಅನ್ವರ್ ಅವರೇ, ಅಟ್ಲೀಸ್ಟ್ ಮಾತುಕತೆ ಆಡ್ತೀರಾ?
ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೆಸ್ ಸೆಡ್ ನಾವು ಮಾತುಕತೆ ಆಡಲ್ಲ ಅಂತ. ತಾವು ಆಡ್ಬೇಕು ಅಂತಾರ ಹೇಳ್ತಾರೆ, ಮಾತುಕತೆ ಆಡ್ಬೇಕು ಅಂತಾರೆ? ಆಡ್ತೀವಿ, ನಾವು ಓಪನ್ ಡಿಸ್ಕಷನ್ ಮಾಡ್ತೀವಿ. Discuss ಮಾಡ್ತೀರಿ? ಡಿಸ್ಕಸ್ ಮಾಡೋಣ, ಅದ್ರಲ್ಲಿ ಏನಂತ, ಯಾಕೆಂದ್ರೆ ನೀವು ಏಕೆಂದ್ರೆ ನಿಮ್ಗೆ ನಾಲೆಡ್ಜ್ ಇಲ್ಲ, ಆದ್ರೆ ಏನು ಡೀಟೇಲ್ ಆಗಿ ನೀವು ನೋಡಿದ್ರೆ ಈಗ ತಲಾಕ್ ಆಗಿರ್ಲಿ, Correct. Knowledge ಬೇಕು ಅಂದ್ರೆ ನೀವು ಬಂದು ಚರ್ಚೆಗೆ ಬಂದು ಡೀಟೇಲ್ ಆಗಿ ಹೋದ್ರೆ ಇಷ್ಟೊಂದು ಒಳ್ಳೆ ಅಂತ ಒಂದು ಸುಂದರವಾದಂತ ಒಂದು ನಿಯಮ ಇಸ್ಲಾಮದಲ್ಲಿ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಇದು ಕರೆಕ್ಟ್ ಅಂತ ನೀವು ಹೇಳ್ತೀರಾ. ಇಸ್ಲಾಂನಲ್ಲಿ ಒಳ್ಳೆ ವಿಚಾರಗಳಿವೆ, ಅದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ಎಜುಕೇಟ್ ಆಗಬೇಕು. ಹೋಪ್ಫುಲಿ ದ ಡಿಬೇಟ್ ಕಂಟಿನ್ಯೂಸ್. ಥ್ಯಾಂಕ್ ಯು ಸೋ ಮಚ್.